ಕರ್ನಾಟಕದ ಎಲ್ಲ ಜನತೆಗೂ ಜಾಲಿ ಚಿತ್ರತಂಡದಿಂದ ನಮಸ್ಕಾರ. ಹೊಸಬ್ರು ಅಂತ ಸ್ವಲ್ಪ ಮಾಡಬೇಡಿ. ರೋಲ್ ಕ್ಯಾಮರಾ ಆಕ್ಷನ್. ಬೊಮ್ಮ ಚಿಕ್ಕಿ 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 ಬಂ ಬಂ. ಇವರು ನಮ್ಮಪ್ಪ. ಆರಾರೋ ರಾರೀರೋ. ನಮ್ಮಮ್ಮ ಹೇಳ್ತಿದ್ರು ಪದ್ಮಶ್ರೀ ತಗೋ ಅಂತ, ಅದಕ್ಕೆ ತಗೊಳ್ಳೋಣ. ಡಿ ಬಾಸ್ ಗುಣಗಳನ್ನ ಸುಮಾರು ಜನ ಹೇಳಿದ್ದಾರೆ. ಅವರು ಸಪೋರ್ಟಿವ್ ವರ್ಕ್ಸ್ನ ನಮ್ಮ ಸೆಟ್ಟಲ್ಲಿ ತುಂಬ ಜನ ಮಾತಾಡಿದ್ದಾರೆ. ಮೆಜೆಸ್ಟಿಕ್ ಅಂದ್ರು ಇವ್ರೆ ಸರ್, ಮಾರ್ಕೆಟ್ ಅಂದ್ರು ಇವ್ರೆ ಸರ್. ನಿನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾ ಇದ್ರೆ ಈ ನನ್ನ ಆಟ್ಬಿಟ್ಟು ಹಂಗೆ ರೇಸ್ ಆಗ್ತಿದೆ. ಇವ್ರು ನನ್ನ ಬಾಯ್ ಫ್ರೆಂಡ್. ನಮ್ಮ ಸಿನಿಮಾದಲ್ಲಿ ಒಂದು ಡೈಲಾಗ್ ಇದೆ, ಅಂದರೆ ಜಾನುನ ಬಿಟ್ಟು ಜಾಲಿ ಇರಲ್ಲ ಅಂತ, ಜಾಲಿನ ಬಿಟ್ಟು ಜಾನು ಇರಲ್ಲ ಅಂತ. ಅಕ್ಕಿ ಬಾಳೆಹಣ್ಣಿಡ್ರಪ್ಪ. ಬಿಸಿ ಆದಿನಿ, ಮುಂದೆ ಹೋಗ್ರಪ್ಪ. ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಬಿಬಿ ನ್ಯೂಸ್ಗೆ ಸ್ವಾಗತ. ನಾನ್ ನಿಮ್ಮ ರಾಜಶೇಖರ್ ಹಾಗೂ ನಾನ್ ನಿಮ್ಮ ರಕ್ಷಿತಾ. ಚಿತ್ರರಂಗಕ್ಕೆ ಇವತ್ತು ಸ್ಟಾರ್ ಗಿಂತ ಹೆಚ್ಚಾಗಿ ಬೇಕಾಗಿರೋದು ಸಖತ್ತಾಗಿರೋ ಕಂಟೆಂಟ್. ಅಂತಹದೇ ಒಂದು ಖಡಕ್ ಲವ್ ಸ್ಟೋರಿ, ಫುಲ್ ಎಂಟರ್ಟೈನ್ಮೆಂಟ್ಸ್ ಮತ್ತು ಹಾರ್ಟ್ ಟಚಿಂಗ್ ಎಲಿಮೆಂಟ್ಸ್ ಇರುವಂತ ಸ್ಟೋರಿ. ಗಾಂಧಿನಗರದ ಗಲ್ಲಿ ಗಲ್ಲಿಯಲ್ಲೂ ಸಖತ್ ಸೌಂಡ್ ಮಾಡಿರೋ ಹೊಸ ಸಿನಿಮಾ ಜಾಲಿ. ಸಿನಿಮಾ ರಿಲೀಸ್ ಆಗೋಕ್ಕೂ ಮುಂಚೆನೆ ಇವರದೇ ಒಂದು ಸಾಂಗ್ ಸೋಷಿಯಲ್ ಮೀಡಿಯಾದಲ್ಲಿ, ಅಂದ್ರೆ ಇನ್ಸ್ಟಾಗ್ರಾಮ್ ರೀಲ್ಸ್ ಇಂದ ಯೂಟ್ಯೂಬ್ ವರ್ಗೂ ಸಖತ್ ವೈರಲ್ ಆಗಿತ್ತು. ಈ ಸಿನಿಮಾದ ಮೂಲಕ ಸ್ಯಾಂಡಲ್ವುಡ್ ಗೆ ಒನ್ ಮ್ಯಾನ್ ಶೋ ತರ ಎಂಟ್ರಿ ಕೊಡ್ತಿರೋ ಹಲೋ ಡೈರೆಕ್ಟರ್ ಕಮ್ ಹೀರೋ ನಮ್ಮೆಲ್ಲರ ಪ್ರೀತಿಯ ತಾರುಷ್, ಹಾಗೂ ಅವರ ಜೊತೆ ಸ್ಕ್ರೀನ್ ಮೇಲೆ ಕ್ಯೂಟ್ ಆಗಿ ಮಿಂಚೋಕೆ ರೆಡಿ ಆಗಿರೋ ಬ್ಯೂಟಿಫುಲ್ ಲೇಡಿ, ಹ್ಯಾಟ್ರಿಕ್ ಹೀರೋಯಿನ್ ಆಗ್ಬೇಕು ಅಂತ ಕನ್ಸ್ಕೊಂಡಿರೋ ನಮ್ಮೆಲ್ಲರ ಪ್ರೀತಿಯ ಪದ್ಮಶ್ರೀ ಅವರು, ಹಾಗೂ ಇದೇ ಸಿನಿಮಾದಲ್ಲಿ ಪೋಷಕ ಪಾತ್ರ ಮಾಡಿರುವ ವೇಣುಗೋಪಾಲ ಸರ್ ಅವರು ಸಹ ಇವತ್ತು ನಮ್ಮ ಶೋನಲ್ಲಿ ನಮ್ಮ ಜೊತೆ ಇದ್ದಾರೆ. ವೆಲ್ಕಮ್ ಟು ದ ಶೋ ಮ್ಯಾಮ್. ವೆಲ್ಕಮ್ ಟು ದಿ ಶೋ ಸರ್. ವೆಲ್ಕಮ್ ಟು ದ ಶೋ ಸರ್. ಮ್ಯಾಮ್ ನಿಮ್ಗೆ 2 ಸಲ ವೆಲ್ಕಮ್ ಮ್ಯಾಮ್. ಸರ್ ನೀವು 4 ಸರಿ ವೆಲ್ಕಮ್ ಸರ್. ನಮಗೆ ಕಾಂಪಿಟೇಷನ್ ಸರ್. ನಮ್ಮ ಇಂಟರ್ವ್ಯೂ ಶುರು ಮಾಡೋಕ್ಕಿಂತ ಮುಂಚೆ ಅಂದ್ರೆ ನಿಮ್ ಸಿನಿಮಾ ಅಂದ್ರೆ ಜಾಲಿ ಬಗ್ಗೆ ಹಾಗೂ ನಿಮ್ಮ ಪರಿಚಯನ ನಮ್ಮ ಚಾನಲ್ಗೆ ಅಥವಾ ನಮ್ಮ ಆಡಿಯನ್ಸ್ಗೆ ಪರಿಚಯ ಮಾಡ್ಕೊಳ್ಳಿ. ನಮ್ಮೇನ ಶಕ್ ಮಾಡೋಣ. ಲೇಡೀಸ್ ಮೊದಲ ಆದ್ಯತೆ. ನನ್ನ ಹೆಸರು ಪದ್ಮಶ್ರೀ ಅಂತ. ಇದು ನನ್ನ 3ನೇ ಚಿತ್ರ ರಿಲೀಸ್ ಆಗ್ತಿರೋದು. ಜಾಲಿಯಲ್ಲಿ ಜಾನು ಅನ್ನೋ ಪಾತ್ರ ಮಾಡಿದೀನಿ. ಇವರು ನಮ್ಮ ಅಪ್ಪ, ಇವ್ರು ನನ್ನ ಬಾಯ್ ಫ್ರೆಂಡ್ ಆಗಿ. ಆಮೇಲೆ ಏನಾಗುತ್ತೆ ನಿಮಗೆ ನೋಡ್ತೀರಾ ಫಿಲಮ್ ಅಲ್ಲಿ. ಸೊ ಏನೇನ್ ಹೇಳ್ಬೇಕು ಅಂದ್ರೆ ಅವ್ರು ನಿಮ್ ಬಾಯ್ ಫ್ರೆಂಡು. ಸರ್ ನಿಮ್ಮ ಪರಿಚಯ ಮಾಡ್ಕೊಳ್ಳಿ. ಕರ್ನಾಟಕದ ಎಲ್ಲ ಜನತೆಗೂ ಈ ತಾರುಷ್ ಹಾಗೂ ಜಾಲಿ ಚಿತ್ರತಂಡದಿಂದ ನಮಸ್ಕಾರ. ಹೊಸಬ್ರು ಅಂತ ಸ್ವಲ್ಪ ಮಾಡಬೇಡಿ. ಹೇಗೆ ನದಿಯಲ್ಲಿ ಹೊಸ ನೀರು ಬೆರೀತಾ ಅದು ಸ್ವಚ್ಛತೆಯಿಂದ ಕಾಣುತ್ತೋ ಹಾಗೂ ಸುಂದರವಾಗಿ ಕಾಣುತ್ತೋ, ಇಂಡಸ್ಟ್ರಿಯಲ್ಲಿ ಸಹ ಹೊಸ ಕಲಾವಿದರು ಬೆಳೆಸಿದ್ರೇ ಅದು ಸುಂದರವಾಗಿ ಕಾಣೋದು. ಹಾಗಾಗಿ ನಿಮ್ಮ ಸಪೋರ್ಟ್ ನಮಗೆ ಎಲ್ಲ ಹೊಸಬ್ರಿಗೂ ಅತಿ ಅಗತ್ಯ. ಸೊ ಹಾಗಾಗಿ ನೀವು ಸಪೋರ್ಟ್ ಮಾಡಬೇಕು ಅಂತ ಎಲ್ಲ ಜನತೆಗೂ ಕೇಳ್ಕೊತಾ ಇದ್ದೀನಿ. ಸರ್ ನಮಸ್ತೆ, ನಮ್ಮ ಶೋ ವೆಲ್ಕಮ್. ನಿಮ್ಮ ಪರಿಚಯ ಮಾಡ್ಕೊಳ್ಳಿ ಸರ್. ನನ್ನ ಹೆಸರು ವೇಣುಗೋಪಾಲ್ ಅಂತ. ಮೊದಲನೇ ಬಾರಿಗೆ ನಾನು ಇದೇ ಫಸ್ಟ್ ಟೈಮು ಸಿನಿಮಾ ಇಂಡಸ್ಟ್ರಿ ಅಂದ್ರೆ ಚಲನಚಿತ್ರದಲ್ಲಿ ಆಕ್ಟಿಂಗ್ ಅಂತ ಮಾಡಿರೋದು ಇದೇ ಫಸ್ಟ್. ಅದರಲ್ಲಿ ಮುಖ್ಯವಾಗಿ ಏನಂದ್ರೆ ನನಗೆ ರಿಹರ್ಸಲ್ ಮಾಡೋದಕ್ಕೆ ಸಿನಿಮಾ ಮಾಡಕ್ ಮುಂಚೆ 3 ತಿಂಗಳ ಕಾಲ ನಮ್ಗೆ ನಮ್ಮ ಪದ್ಮಶ್ರೀ ಜಾನು ನನ್ನ ಮಗಳಾಗಿ ಈ ಮೂವಿಯಲ್ಲಿ ಆಕ್ಟ್ ಮಾಡಿದ್ರೆ ಇವ್ರ ಸಹಕಾರ ತುಂಬಾನೇ ಸಿಕ್ಕಿದೆ ನನಗೆ. 3 ತಿಂಗಳ ಕಾಲ ರಿಹರ್ಸಲ್ ಮಾಡಿಸಿ ನನ್ನ ಪ್ರಿಪೇರ್ ಮಾಡಿ ಈ ಚಿತ್ರರಂಗದಿಂದ ನಾನು ಈಗ ಇಂಟ್ರೊಡ್ಯೂಸ್ ಆಗ್ತೇನೆ. ಸರ್ ನಾವು ಇಂಟರ್ವ್ಯೂ ಶುರು ಮಾಡೋಕ್ಕಿಂತ ಮುಂಚೆ ನಮ್ಮಲ್ಲಿ 3 ರೌಂಡ್ ಇರುತ್ತೆ. ಫಸ್ಟ್ ಒನ್ ರೋಲ್, ಸೆಕೆಂಡ್ ಒನ್ ಯಾವುದು? ಕ್ಯಾಮ್ರಾ, ಥರ್ಡ್ ಒನ್ ಆಕ್ಷನ್. ಶೋರಾ? ಮತ್ ನೀನು ಹೇಳೋದನ್ನ. ಫಸ್ಟ್ ರೌಂಡ್ ರೋಲ್, ಸೆಕೆಂಡ್ ಒನ್ ಕ್ಯಾಮ್ರಾ, ಥರ್ಡ್ ಒನ್ ಆಕ್ಷನ್. ಎಸ್, ಈ 3 ರೌಂಡ್ ಇರುತ್ತೆ. ಈ 3 ರೌಂಡ್ ಮೇಲೆ ನಾವು ಕ್ವಶನ್ಸ್ ನಾವು ಕೇಳ್ಕೊಂಡು ಹೋಗ್ತೀವಿ. ನೀವು ಅದಕ್ಕೆ ಆನ್ಸರ್ ಮಾಡ್ಕೊಂಡು ಹೋಗ್ಬೇಕು. ಓಕೆನಾ? ನಿಮ್ಗೆ ಏನಾದ್ರು ಡೌಟ್ಸ್ ಬಂದ್ರೆ ನಾನಂತೂ ಹೇಳ್ಕೊಡಲ್ಲ. ನಿಮ್ಗೆ ಏನಾದ್ರು ಡೌಟ್ಸ್ ಬಂದ್ರೆ ನೀವ್ ಕೇಳಿ. ಸರ್ ನಿಮ್ಗೆ ಏನಾದ್ರು ಡೌಟ್ಸ್ ಬಂದ್ರೆ ನಾನು ಅವ್ರ ಯಾರನ್ನ ಕೇಳ್ಬೇಕು? ಅವ್ರು ಯಾರನ್ನ ಕೇಳ್ಬೇಕು? ನಾನು ಒಬ್ರು ಕೇಳ್ತೀನಿ ಡೌಟ್ ಬಂದ್ರೆ. ಅಲ್ಲ ರಚು, ನಿನ್ ಬುದ್ಧಿ ಇದೆ ರಚು. ಪಾಪ ಅವ್ರು ಅಷ್ಟು ಕುತ್ಕೊಂಡವ್ರೆ, ನೀನು ಅವ್ರನ್ನ ಕೇಳೋದು ಬಿಟ್ಬಿಟ್ಟು. ಸರ್ ನಿಮ್ಗೂ ಹೆಲ್ಪ್ ಮಾಡ್ತೀನಿ, ಬಟ್ ಈ ಕಡೆ ಸ್ವಲ್ಪ ಎಕ್ಸ್ಟ್ರಾ ಸ್ಪೆಷಲ್ ಆಗಿ. ಈ ರೌಂಡ್ ಶುರು ಮಾಡೋಕ್ಕೂ ಮುಂಚೆ ನಮ್ದೊಂದು ಸಿಗ್ನೇಚರ್ ಮೂವ್ಮೆಂಟ್ ಇದೆ. ಅದು ನಾವೆಲ್ಲರೂ ಸೇರಿ ಒಟ್ಟಿಗೆ ಒಂದ್ಸತಿ ಮಾಡೋಣ. ರಾಜ್, ಅದ್ ಹೆಂಗೆ ಅಂತ ತೋರಿಸಿ. ಸೊ ಫಸ್ಟ್ ರೋಲ್
ಹೀಗ್ ಮಾಡ್ಬೇಕು. ರೋಲಿಂಗ್ ಬರ್ಬೇಕಾ? ಕ್ಯಾಮರಾ ಕ್ಯಾಮ್ರಾ ಕ್ಯಾಮ್ರಾ ಆಕ್ಷನ್. ಆಕ್ಷನ್. ಹಿಂಗಾಗಿ ನಿಂತಿದ್ದೆ ಇಂಟರ್ವ್ಯೂ ಶುರು ಮಾಡ್ಬಿಡ್ತೀರಿ. ಓಕೆ. ರೆಡಿ 3 2 1 ಸ್ಟಾರ್ಟ್. ರೋಲ್ ಕ್ಯಾಮರಾ ಆಕ್ಷನ್. ಫಸ್ಟ್ ಹೋಗೋಣ ರೌಂಡ್ 1 ಗೆ, ಅಂದ್ರೆ ರೂಲ್. ಓಕೆ, ತಾರು ಅವರೇ, ನೀವ್ ಡೈರೆಕ್ಟರ್ ಆಗಿರೋದ್ರಿಂದ ನಿಮ್ಮ ಹೀರೋಯಿನ್ಗೆ, ಐ ಮೀನ್ ಸಿನಿಮಾದಲ್ಲಿ ಹೀರೋಯಿನ್ಗೆ ಜಾಸ್ತಿ ಟೇಕ್ ತಗೊಳ್ತಿದ್ದೀರಾ ಅಂತ ಬೈದಿರೋದಿದ್ಯಾ? ಅಂದ್ರೆ ಆ ಥರ ನಾನೇ ಜಾಸ್ತಿ ಟೇಕ್ ತಗೊಳಕ್ ಹೇಳ್ತೀನಿ. ಇನ್ ಕೇಸ್ ಯಾವ ಥರ ಅಂದರೆ ನಮ್ಗೆ ಬೇಕು ಅಂದರೆ ಈ ಎಮೋಷನ್ಸ್ ಬಂದಿಲ್ಲ ಅಂದಾಗ. ಸೊ ಹಾಗಾಗಿ ಯೂಶ್ವಲಿ ಎಕ್ಸಾಕ್ಟಾಗಿ ಒಂದು ಬೇಗ ಬಂದ್ಬಿಟ್ರೆ ಏನು ತಗೊಳ್ಳೋ ಅವಶ್ಯಕತೆ ಇರಲ್ಲ. ಬಂದಿರೋ ಟೈಮಲ್ಲಿ ತಗೋಬೇಕಾಗಿರುತ್ತೆ. ಓಕೆ, ಶೂಟಿಂಗ್ ಸೆಟ್ ನಲ್ಲಿ ತಾರು ಹೀರೋ ತರ ಆಕ್ಟಿಂಗ್ ಮಾಡಿದ್ದು ಜಾಸ್ತಿನಾ ಅಥವಾ ಡೈರೆಕ್ಟರ್ ಆಗಿ ಕ್ವಾಟ್ಲೆ ಕೊಟ್ಟಿದ್ದು ಜಾಸ್ತಿನಾ? ಎರಡು ಮಾಡಿದ್ರ? ಸೊ ಅದೇನಾದ್ರೂ ಎಕ್ಸ್ಪ್ಲೈನ್ ಮಾಡ್ತೀರಾ? ಆಕ್ಟಿಂಗ್ ಮಾಡ್ಬೇಕಾದ್ರೆ ಅವ್ರು ಏನ್ ಡಿಸ್ಟ್ರಾಕ್ಟ್ ಆಗ್ತಿಲ್ಲ ಡೈರೆಕ್ಷನ್ ವಿಷಯದಲ್ಲಿ. ಅವ್ರಿಗೆ ಫ್ರೆಂಡ್ಸ್ ಇರೋರು ಅವ್ರು ತುಂಬಾ ಹೆಲ್ಪ್ ಮಾಡೋರು, ಲೈಕ್ ಹೆಂಗ್ ಬರ್ತಾ ಇದೆ ಹೆಂಗ್ ಆಗ್ತಾ ಇದೆ ಅಂತ. ಸೊ ಆ ಟೈಮಲ್ಲಿ ಕಂಪ್ಲೀಟ್ ಹೀರೋ ಆಗಿ ಪರ್ಫಾರ್ಮ್ ಮಾಡೋರು. ಡೈರೆಕ್ಟರ್ ಆಗಿ ಅದೇ ಅವಾಗ್ಲೇ ಅವ್ರು ಹೇಳ್ದಂಗೆ ಪರ್ಟಿಕ್ಯುಲರ್ ಆಗಿದ್ರು, ಈ ಎಮೋಷನ್ನೇ ಬೇಕು ಅಂತ. ಅವಾಗ್ಲೇ ಹೇಳ್ದಂಗೆ ನಮ್ ಪ್ರಾಕ್ಟೀಸ್ ಟೈಮಲ್ಲೂ ತುಂಬಾನೇ ಪರ್ಟಿಕ್ಯುಲರ್ ಆಗಿದ್ರು, ಹಿಂಗೆ ಇರ್ಬೇಕು, ಈ ತರ ಮೂವ್ಮೆಂಟ್ ಇರ್ಬೇಕು, ಹಿಂಗೆ ಅಂದ್ರೆ ಹಂಗೆ ಬರ್ಬೇಕು ಅವ್ರು ಹೆಂಗ್ ಅನ್ಕೊಂಡಿದ್ದಾರೆ. ಸೊ ಆ ಟೈಮಲ್ಲಿ ತುಂಬಾ ಬರ್ತಾ ಇದ್ರು ಡೈರೆಕ್ಟರ್ ಮೈ ಮೇಲೆ. ಬಟ್ ಆಕ್ಟ್ ಮಾಡ್ಬೇಕಾದ್ರೆ ಅದಿರ್ತಿರ್ಲಿಲ್ಲ. ಸಡನ್ ಆಗಿ ಚೇಂಜ್ ಆಗ್ಬಿಡ್ತಾ ಇದ್ರು. ಮೋಸ್ಟ್ಲಿ ಏನ್ ಮಾಡ್ತಿದ್ರು, ನಮ್ದು ಫಸ್ಟ್ ಮುಗಿಸ್ಕೊಬಿಡ್ತಿದ್ರು. ಲೈಕ್ ನಮ್ ಪೋರ್ಷನ್ಸ್ ಏನಿದೆ ಅದ್ ಮುಗಿಸ್ಕೊಂತಿದ್ರು. ಆಮೇಲೆ ನಮ್ ಇಬ್ರದ್ ಪೋರ್ಷನ್ ಸಪ್ರೇಟ್ ಆಗಿ ಬೇರೆ ನೆಕ್ಸ್ಟ್ ಸ್ಕೆಡ್ಯೂಲ್ ಮಾಡ್ಕೊಂತ ಇದ್ರು. ಹೌದಾ? ಓಕೆ, ನೈಸ್. ಜಾಲಿ, ಪ್ರಪೋಸ್ ಸೀನ್ ಶೂಟ್ ಮಾಡ್ಬೇಕಾದ್ರೆ ಪದ್ಮಶ್ರೀ ಅವರ ಕಣ್ಣು ನೋಡಿ ಮರ್ತೋಗಿದ್ದೀರಾ ಅಥವಾ ಡೈರೆಕ್ಟರ್ ಅಂತ ಮ್ಯಾನೇಜ್ ಮಾಡಿದ್ರಾ? ಕಣ್ಣು ನೋಡಿ ಆ ಪಾತ್ರದಲ್ಲಿ ಇದ್ದಾಗ ಕಣ್ಣು ನೋಡಿದಾಗ ನಾವು ಆ ಲವ್ ಹುಟ್ಟುತ್ತೆ. ನನ್ನ ಪಾತ್ರದಲ್ಲಿ ಇರ್ಬೇಕಾದ್ರೆ ಡೈರೆಕ್ಟರ್ ಆಗ್ತಿರ್ಲಿಲ್ಲ, ಯಾಕಂದ್ರೆ ಆ ಪಾತ್ರ ಆಗಿರ್ಬೇಕಾಗುತ್ತೆ. ಸೊ ಅವಾಗ ಕಳ್ದೋಗಿರೋ ಚಾನ್ಸ್ ಉಂಟು. ಇವಾಗ ನಮಗೋಸ್ಕರ ಒಂದು ಕ್ಯೂಟ್ ಪ್ರಪೋಸಲ್ ಸೀನ್ ಮಾಡಿ ತೋರಿಸ್ತೀರಾ, ಆಕ್ಟ್ ಮಾಡ್ತೀರಾ? ಅವ್ರಿಗೆ ಮಾಡ್ಬೇಕಂತ ಏನಿಲ್ಲ, ಹಂಗಂದ್ರೆ ಇವಾಗ ಅವ್ರು ನಿಮ್ಗೆ ಪ್ರಪೋಸ್ ಮಾಡ್ಬೇಕು ಅಂತ. ಯಾಕೆ ಮಾಡ್ಬಾರ್ದು ಅಂತ? ಇವಾಗ ಅವ್ರು ನಿಮ್ಗೆ ಪ್ರಪೋಸ್ ಮಾಡ್ಬೇಕು, ನನ್ಗೆ ಹೇಳ್ತಿಲ್ಲ. ಜನ ನಿನ್ ಬೇಜಾರಾಗ್ತಿದ್ಯಾ? ನೀನ್ ಬೇಜಾರ್ ಆಗ್ತಾ ಇದೆ ಅಂತ ನನ್ಗೆ ಗೊತ್ತಾಗ್ತಿದೆ, ನನ್ ಮನ್ಸಿಗೆ ಅರ್ಥ ಆಗ್ತಿದೆ. ನೀನ್ ಬೇಜಾರಾಗ್ಬೇಡ, ಅವ್ರು ಪ್ರಪೋಸ್ ಇಲ್ಲ, ನನ್ನ ಅಪ್ಪ ಇದ್ದಾರೆ, ಅವ್ರು ಪ್ರಪೋಸ್ ಮಾಡ್ತಾರೆ. ನೀನ್ ನನ್ಗೆ ಪ್ರಪೋಸ್ ಮಾಡ್ಬೇಕು. ಲಾಕ್ ಆಗ್ಬಿಟ್ಟಿದ್ದೀನಿ. ಪರವಾಗಿಲ್ಲ, ಅಂದ್ರೆ ನೀವ್ ಪ್ರಪೋಸ್ ಮಾಡ್ಬಿಡಿ, ನಾನೇ ಪ್ರಪೋಸ್ ಮಾಡ್ತೀನಿ. ಇಲ್ಲ, ಕ್ಲೋಸ್, ಗೇಟ್ ಕ್ಲೋಸ್ ಆಗಿದೆ. ಕೊಡಿ ಸರ್. ಇಲ್ಲ ಪರ್ಮಿಷನ್ ಅವ್ರ ಪರ್ಮಿಷನ್ ಕೊಡೋದು ಒಂದಕ್ಕೆ, ಯಾರಾದ್ರೂ ಬಂದ್ ಈ ತರ ಮಾಡಿದ್ರೆ ಅವ್ರ ತೆಗಿಯೋದಕ್ಕೆ ಮುಗಿಸೋದಕ್ಕೆ ಪರ್ಮಿಷನ್ ಕೊಡ್ತಾರೆ. ನಾವು ಬೇಗ ಇಂಟರ್ವ್ಯೂ ಮುಗಿಸ್ಕೋಬೇಕು. ನಿಮ್ಗೆ ಇವಾಗ ಪ್ರಪೋಸ್ ಮಾಡ್ಬೇಕು ಅಷ್ಟೇ ತಾನೆ? ಸರ್, ಪ್ರಪೋಸಲ್ ಹೇಗ್ ಮಾಡಿದ್ದೀರಾ ಅಂದ್ರೆ ಅವ್ರಿಗೆ ಮಾಡಿರೋ ತರ ಮಾಡ್ಬೇಡಿ, ನಾನ್ ಹರ್ಟ್ ಆಗ್ತೀನಿ. ಸೊ ನೀವು ಬೇರೆ ರೀತಿಯಾಗಿ ಪ್ರಪೋಸ್ ಮಾಡ್ಬಿಡಿ ಸರ್. ಬೇರೆ ರೀತಿಯಾಗಿ ಯಾರಿಗೆ ಪ್ರಪೋಸ್ ಮಾಡ್ಬೇಕು? ಅವ್ರು ಪ್ರಪೋಸ್ ಮಾಡಿ ಅಂತ ಹೇಳ್ತಾರೆ, ಬಟ್ ಬೇಡ ಸರ್ ಅವ್ರಿಗೆ. ಯಾಕೆ ಅವ್ರು ನನ್ಗೆ ಪ್ರಪೋಸ್ ಮಾಡ್ತಾ ಇಲ್ಲ? ನಿನಗ್ ಪ್ರಪೋಸ್ ಮಾಡಿದ್ರೆ ನಾನು ಒಪ್ಕೊಂಡ್ಬಿಡ್ತೀನ. ಸೊ ಹೀರೋಯಿನ್ ಪ್ರಪೋಸ್ ಮಾಡಿ ಸರ್. ಬೆಟರ್ ನೀವ್ ಇಬ್ರಿಗೆ ಪ್ರಪೋಸ್ ಮಾಡ್ಕೊಳ್ಳಿ. ನಾಚಿಕೆ ನೋಡು. ಅದೇ ಇಷ್ಟು ಕ್ಯೂಟ್ ಹ್ಯಾಂಡ್ಸಮ್ ಬಾಯ್ ನ ಪಕ್ಕದಲ್ಲಿ ಇಟ್ಕೊಂಡು ನಿಮ್ಮನ್ನ ನಾನು ನೋಡ್ತೀನ. ಸೊ ಪ್ರಪೋಸಲ್ಸ್ ಇಂದ ಮತ್ತೆ ರೀಕ್ರಿಯೇಟ್ ಮಾಡ್ಬೋದಾ? ರೀಕ್ರಿಯೇಟ್ ಆಕ್ಚುಲಿ ಸಿನಿಮಾ ಅಲ್ಲಿ ಪ್ರಪೋಸಲ್ ಏನೋ ಇರಲ್ಲ, ಡೈರೆಕ್ಟ್ ನಾವು ಲವ್ ಮಾಡ್ತಾ ಇರ್ತೀವಿ, ಆ ತರ ಟ್ರಾವೆಲಿಂಗ್ ಇದೆ. ಸೊ ನಿಮ್ಗೆ ಯಾವ ತರ ಬೇಕು ಪ್ರಪೋಸಿಂಗ್ ಮಾಡ್ಬೇಕಲ್ಲ? ಹಂಗಂದ್ರೆ ನೀವು ಸಿನಿಮಾದಲ್ಲಿ ಆಲ್ರೆಡಿ ಪ್ರಪೋಸ್ ಆಗ್ಬಿಟ್ಟು ಕಂಟಿನ್ಯೂ ಸ್ಟೋರಿ. ಹೌದು, ಅಷ್ಟು ಡೀಪ್ ಆಗಿ ಲವ್ ಮಾಡ್ತಾ ಇರ್ತೀನಿ ಅಂತ. ಪ್ರೀ ಪ್ರೊಡಕ್ಷನ್ ಅಲ್ಲಿ ಪ್ರಪೋಸ್ ಮಾಡ್ಬಿಟ್ಟವ್ರೆ. ಇನ್ ಕೇಸ್ ಅವ್ರು ಇವಾಗ ನಿಮ್ ಮೇಲೆ ಆಲ್ರೆಡಿ ನೀವು ಸ್ಟಾರ್ಟ್ ಮಾಡಿರೋದ್ರಿಂದ ಲವ್ನ, ಇವಾಗ ಅವ್ರು ನಿಮ್ಮ ಮೇಲೆ ಕೋಪ ಮಾಡ್ಕೊಂಡಾಗ ನೀವ್ ಹೆಂಗ್ ಕ್ಯೂಟ್ ಆಗಿ ಸಮಾಧಾನ ಮಾಡ್ತೀರಾ ಅವ್ರನ್ನ? ಕ್ಯೂಟ್ ಆಗ ಅವರು ಜಾಸ್ತಿ ಹೌದೌದು, ಹುಡುಗಿರು ಕೋಪ ಮಾಡ್ಕೊಂಡ್ರೆ ಕ್ಯೂಟ್. ಅವ್ರಿಗೇನ್ ಕ್ಯೂಟ್ ಆಗಿ ಹೇಳೋದು, ಅವ್ರ ಮುದ್ದು ಮಾಡಿದ್ರೆ ಕ್ಯೂಟ್ ಆಗಿ ಅದೇ ಹೆಂಗ್ ಮುದ್ದು ಮಾಡ್ತೀರಾ? ಇಲ್ಲೆಲ್ಲ ಮುದ್ದು ಮಾಡಿದ್ರೆ ಏನು ಸಿನಿಮಾದಲ್ಲಿ ನೀವೇನು ಮುದ್ದು ಮಾಡೇ ಇಲ್ಲ ನೋಡಿ. ಸಿನಿಮಾದಲ್ಲಿ ಮಾಡಿದಿರಿ, ಅದೇ ಸಿನಿಮಾದಲ್ಲೇ ನೋಡಿದ್ರೆ ಚೆನ್ನಾಗಿರುತ್ತೆ. ವೇಣು ಸರ್, ಈ ಪ್ರಶ್ನೆ ನಿಮ್ಗೆ. ಮಗನೇ ಪ್ರೊಡ್ಯೂಸರ್ ಆಗಿರೋದ್ರಿಂದ ನೀವ್ ಯಾಕೆ ಸಿನಿಮಾದಲ್ಲಿ ವಿಲ್ಲನ್ ಆದ್ರಿ? ಹೀರೋ ಆಗ್ಬೇಕು ಅಂತ ಹಠ ಹಿಡಿಬೇಕಿತ್ತು ತಾನೆ? ಇಲ್ಲ ಆಕ್ಚುಲಿ ನನಗೆ ಇಲ್ಲಿ ಮುಖ್ಯವಾಗಿ ಬೇಕಾಗಿದ್ದು ಹೊಸ ಪ್ರತಿಭೆಗಳು, ಟ್ಯಾಲೆಂಟ್ ಇದೆ.
ಹುಡುಗ ನಮ್ಮ ಕಣ್ ಮುಂದೆ ಬೆಳೆದ ಹುಡುಗ, ಒಳ್ಳೆ ಪ್ರತಿಭಾವಂತ, ಯಾಕೆ ಸಪೋರ್ಟ್ ಮಾಡಬಾರ್ದು? ನನ್ನ ಮಗನಿಗೆ ಒಂದು ಅನುಭವ ಆಗುತ್ತೆ, ಹಿಂದೆಯಿಂದ ಒಂದು ಅನುಭವನೂ ಆಗುತ್ತೆ. ಯಾಕಂದ್ರೆ ಒಂದು ಇಯರ್ ಫಿಲ್ಮ್ ಇಂಡಸ್ಟ್ರಿ ಕೋರ್ಸ್ ಮಾಡಿಸಿದ್ದೆ. ಅವ್ನು ಹೀರೋಗೆ ಇಂಟ್ರೊಡ್ಯೂಸ್ ಮಾಡಬೇಕು ಅಂತ ಒಂದು ಆಸೆ ಇದೆ ನನಗೆ ಲೈಫಲ್ಲಿ. ಒಂದು ಮೂವಿ ಇಲ್ಲಾದ್ರೂ ಹೀರೋಗೆ ಇಂಟ್ರೊಡ್ಯೂಸ್ ಮಾಡಬೇಕು ಅಂತ ಆಸೆ ಇತ್ತು. ಬಟ್ ಇಲ್ಲಿ ಪ್ರತಿಭೆ ಮುಖ್ಯ. ಅವನಿಗೆ ಇವರಷ್ಟು ಪ್ರತಿಭೆ ಸದ್ಯಕ್ಕಿಲ್ಲ. ಅದರಿಂದ ಇವ್ರ ಮುಖಾಂತರ ಮೊದಲೇ ನನಗೆ ಅವನ್ನ ಇಂಟ್ರೊಡ್ಯೂಸ್ ಮಾಡಿದ್ದು. ಆಸ್ ಅ ಪ್ರೊಡ್ಯೂಸರ್ ಬ್ಯಾನರ್ ಟಿವಿ ಕ್ರಿಯೇಷನ್ಸ್ ಅಂತ ಅವನು ಇಂಟ್ರೊಡ್ಯೂಸ್ ಮಾಡಿ ಮುಂದಿನ ಕಾಲದಲ್ಲಿ ಹೀರೋ ಆಗಿ ತೆರೆ ಮೇಲೆ ತರೋಣ ಅನ್ನೋ ಪ್ರಯತ್ನ. ಸೊ ನಿಮ್ಮ ಮಗನ ಪ್ರೊಡ್ಯೂಸರ್ ಮಾಡಿ ಆ ಸಿನಿಮಾದಲ್ಲಿ ನೀವು ಒಂದು ಪಾತ್ರನ ಅಭಿನಯ ಮಾಡ್ತಾ ಇದ್ದೀರಾ, ನಿಮ್ಗೆ ಎಷ್ಟು ಖುಷಿ ಅನಿಸ್ತಿದೆ ಸರ್? ಅಂದ್ರೆ ಆಕ್ಚುಲಿ ನನಗೆ ಈ ಆಕ್ಟಿಂಗ್ ಅನ್ನೋದೇ ಗೊತ್ತಿಲ್ಲ, ಅದ್ರ ಬಗ್ಗೆ ಅನುಭವನೇ ಇಲ್ಲ, ಝೀರೋ. ನಾನು ಈ ಹುಡುಗ ನನ್ನಲ್ಲಿ ಪ್ರತಿಭೆ ಇದೆ ಅಂತ ಗುರುತಿಸಿ ನನಗೆ ಒಂದು ಕ್ಯಾರೆಕ್ಟರ್ ಕೊಟ್ಟು 3 months ನಂಗೆ ರಿಹರ್ಸಲ್ ಮಾಡಿಸಿ ಪ್ರಾಕ್ಟೀಸ್ ಮಾಡಿಸಿದ್ಮೇಲೆ ನನ್ನ ಮೇಲೆ ನಾನು ಕಾನ್ಫಿಡೆಂಟ್ ಬಂತು, ಓಕೆ ನಾನು ಮಾಡಬಲ್ಲೆ ಅಂತ. ಆಮೇಲೆ ನಾನು ಒಪ್ಕೊಂಡು ಒಂದು ತಂದೆ ಮತ್ತೆ ವಿಲನ್ ಕ್ಯಾರೆಕ್ಟರ್. ಓಕೆ, ಸೊ ನೀವು ತಂದೆಯಾಗಿ ವಿಲನ್ ಪಾತ್ರ ಮಾಡಿದ್ದೀರಾ? ಹೌದು. ಸೊ ನೆಗೆಟಿವ್ ಶೇಡ್ ಇದೆ? ನೆಗೆಟಿವ್ ಶೇಡ್ ಇದೆ. ಯಾಕಂದ್ರೆ ಅದು ನಮ್ ಕೆಲವು ಹೇಳ್ಬೋದೋ ಇಲ್ಲ, ಜೀವನದಲ್ಲಿ ಕೆಲವು ಅವೆಲ್ಲ ಸ್ವಲ್ಪ ಹತ್ರವಾಗೇ ಇತ್ತು. ಅದರಿಂದ ಫಿಲ್ಮ್ ಅಲ್ಲಿ ಈಸಿ ಆಗೋಯ್ತು. ಸರಿ ಸರ್. ಮತ್ತೆ ನಮಗೂ ಒಂದು ಮಗಳಿದ್ದಾಳೆ, ಹೀರೋಯಿನ್ ಮಗಳ ಸ್ಥಾನದಲ್ಲಿರೋದ್ರಿಂದ ನಮ್ಗೆ ಇನ್ನ ಅನುಕೂಲ ಆಯ್ತು. ಸರ್, ಇವಾಗ ಡೈರೆಕ್ಟರ್ ಆಗಿ ಹಾಗೆ ಒಬ್ಬ ಹೀರೋ ಆಗಿ ಅವರೇ ಬರ್ತಾ ಇದ್ದಾರೆ. ಸೊ ನಿಮ್ಗೆ ಕತೆ ಸ್ಟಾರ್ಟಿಂಗ್ ಅಲ್ಲಿ ನಿಮ್ಮ ಹತ್ರ ಒಂದು ಕತೆ ಹೇಳ್ಬೇಕಾದ್ರೆ ನಿಮ್ಗೆ ಏನ್ ಅನಿಸ್ತು ಸ್ಟೋರಿ ಕೇಳಿ? ಸೊ ಯಾವ ತರ ಪ್ರಿಪರೇಷನ್ ನಡೀತು? ನನಗೆ ಆ ಹುಡುಗನಲ್ಲಿ ಒಂದು ಛಲ ಅನ್ನೋದು ಕಾಣಿಸ್ತು, ಒಂದು ನಂಬಿಕೆ ಇದೆ, ಕಷ್ಟಪಡೋ ವ್ಯಕ್ತಿ, ಸಾಧಿಸ್ತಾನೆ ಅನ್ನೋ ಒಂದು ಕಾನ್ಫಿಡೆಂಟ್ ಇತ್ತು ಆ ಹುಡುಗನಲ್ಲಿ. ಆ ಛಲ ನೋಡಿದೆ, ಅದನ್ನ ನೋಡಿ ನಾನು ಎನ್ಕರೇಜ್ ಮಾಡಿ ನಾನು ಬೆನ್ನಲ್ಲಿ ಬಂದು ನಿಂತ್ಕೊಂಡು ಇರ್ತೀನಿ ನಡಿಯಪ್ಪ ಏನೇ ಆಗ್ಲಿ ಅಂತ. ಆಕ್ಚುಲಿ ಇದು ಶಾರ್ಟ್ ಮೂವಿ ಸ್ಟಾರ್ಟ್ ಮಾಡಿದ್ದು, ದೊಡ್ಡದಾಗಿ ಮಾಡೋಣ ಅಂತ ಮತ್ತೆ ಪ್ಲಾನ್ ಚೇಂಜ್ ಮಾಡ್ಕೊಂಡು ದೊಡ್ಡದಾಗಿ ಮೂಡ್ ಬಂದಿದೆ. ಕೇಳಿಸ್ಕೊಂಡಾರಚ್ಚು, ಶಾರ್ಟ್ ಮೂವಿ ಆಗಿ ಫಸ್ಟ್ ಶಾರ್ಟ್ ಫಿಲ್ಮ್ ಮಾಡೋಣ ಅನ್ಕೊಂಡಿದ್ದಂತೆ, ಅದು ಹೋಗ್ತಾ ಹೋಗ್ತಾ ಇವಾಗ ಮೂವಿ ಆಗಿ ಕನ್ವರ್ಟ್ ಆಗಿದೆ. ಸರ್, ಎಷ್ಟು ಖುಷಿ ಅನ್ಸುತ್ತೆ ಸರ್ ನೀವು ಇದ್ರಲ್ಲಿ ಹೀರೋ ಆಗಿ? ತುಂಬಾ ಖುಷಿ ಆಗತ್ತೆ. ಅಂದ್ರೆ ನಾವು ಚಿಕ್ಕ ವಯಸ್ಸಿಂದ ಅದೇ ಕನ್ಸಿರುತ್ತಲ್ಲ, ಆ ಕನ್ಸು ಕಟ್ಕೊಂಡು ಅದ್ರ ಮೇಲೆ ಹೋರಾಡ್ತಾ ಇರ್ತೀವಿ. ಖುಷಿ ಅಂತೂ ಇದೆ. ಬಟ್ ಫೈನಲ್ ಆಗಿ ಏನಂದ್ರೆ ಕರ್ನಾಟಕ ಜನತೆ ಅದನ್ನ ನಾವೇನ್ ಕಷ್ಟಪಟ್ಟಿದೀವಿ ಇಷ್ಟು ವರ್ಷ ಎಲ್ಲ ಟೀಮ್ ಆಗಿ ಎಲ್ಲರೂ ಅವ್ರವ್ರದೇ ಎಫರ್ಟ್ಸ್ ತುಂಬಾ ಹಾಕಿದ್ದಾರೆ. ಎಲ್ಲರದು ಅವ್ರ ಟೈಮ್ 4 years ಅಂದ್ರೆ 3-4 years ಯಾರು ಅವ್ರ ಟೈಮ್ ನ ಕೊಡ್ತಾರೆ ಅಂತ ಹೇಳಿದ್ರೆ ದಟ್ಸ್ ನಾಟ್ ಈಸಿ ಅಲ್ವಾ? ಸೊ ಅಷ್ಟು ಜನ ಕೊಟ್ಟಿ ಟೈಮು ಜಾಲಿ ಅನ್ನೋ ಒಂದು ಕುಟುಂಬ ಆಗಿದೆ. ಸೊ ಅದನ್ನ ಇವಾಗ ಕರ್ನಾಟಕ ಜನತೆ ಸ್ವೀಕರಿಸ್ಬೇಕು ಅಷ್ಟೇ. ಜಾಲಿ ಅನ್ನೋ ಸಿನಿಮಾನ ಕರ್ನಾಟಕ ಜನತೆ ಸ್ವೀಕರಿಸಿದಾಗ ಅವಾಗ ನಮ್ಗೆ ಅದು ಖುಷಿ ಆಗುತ್ತೆ. ಒಬ್ಬ ಕಲಾವಿದನಿಗೆ ಯಾವಾಗ ಖುಷಿ ಆಗುತ್ತೆ ಅಂದ್ರೆ ದುಡ್ಡು ನೋಡಿ ಖುಷಿ ಆಗಲ್ಲ, ಅವರಿಗೆ ಚಪ್ಪಾಳೆ ಮತ್ತು ಪ್ರೋತ್ಸಾಹ ಯಾವಾಗ ಹೊರಗಡೆಯಿಂದ ಬರುತ್ತೆ ಅದೇ ಖುಷಿ ಕೊಡೋದು ತುಂಬಾ, ಅಂದ್ರೆ ದುಡ್ಡಿಗಿಂತ. ಸೊ ಹಾಗಾಗಿ ನಾವು ಅದಕ್ಕೆ ಸ್ವಲ್ಪ ಅಪೇಕ್ಷೆ ಪಡ್ತಾ ಇದೀರಿ. ನೋಡೋಣ ಮುಂದಿನ ದಿನಗಳಲ್ಲಿ ಹೇಗಾಗುತ್ತೆ. ಸ್ವಲ್ಪ ಅಲ್ಲ, ಭಾರಿ ಅಪೇಕ್ಷೆ ಪಡ್ತಾ ಇದ್ವಿ. ಯಾಕೆಂದ್ರೆ ಅಷ್ಟು ಎಫರ್ಟ್ ಹಾಕಿದಾರೆ ಅವರು. ಬಿಕಾಸ್ ಅವರು ಇನ್ನು ಸಣ್ಣ ಬಣ್ಣದಾಗ ಕಷ್ಟಪಟ್ಟಿಲ್ಲ ಪಾಪ. ಹುಡುಗ ತುಂಬಾ ರಾತ್ರಿಯಾಗ್ಲೂ ಕಷ್ಟಪಟ್ಟಿದ್ದಾರೆ, ಪ್ರತಿಯೊಂದು ಕೆಲಸನು ನಿಷ್ಠೆಯಿಂದ ಮಾಡಿದ್ದಾರೆ. ತುಂಬಾ ಎಫರ್ಟ್ ಅನ್ನೋದು ನಮ್ ಕಣ್ಣು ಕಾಣಿಸಿದೆ, ಹಗಲು ರಾತ್ರಿ ಅನ್ನೋದು. ನಾವು ಬೆಳಗ್ಗೆ 3 ಗಂಟೆಯಿಂದ ಜಾವವರೆಗೂ ನಾವಿಬ್ರು ಶೂಟಿಂಗ್ ನಮ್ದೊಂದು ಸೀನ್ ಆಗಿತ್ತು. ಅದು ನವೆಂಬರ್ ಸೀಸನ್, ಫುಲ್ ಮಂಜು ಫಾಗ್ ಬೀಳ್ತಾ ಇದೆ. ಅರ್ಲಿ ಮಾರ್ನಿಂಗ್ 3 o'clock ಅಲ್ಲಿ ಶೂಟಿಂಗ್, ನಂದು ಹೀರೋಯಿನ್ದು ಮಗಳದು, ತಂದೆ ಮಗಳದು. ಆ ಟೈಮಲ್ಲೆಲ್ಲ ಅವರು ನಿದ್ದೆ ಮಾಡಿದೆ, ಅವರು ಎಚ್ಚೆತ್ಕೊಂಡು ನಮ್ಗೆ ಸ್ತ್ರೀಯಾಗಿ ತುಂಬಾ ಕಷ್ಟಪಟ್ಟಿದ್ದಾರೆ. ಅದು ಪ್ರತಿಫಲ ಸಿಗುತ್ತೆ ಅಂತ ನಮ್ಗಂತೂ ನಂಬಿಕೆ ಇದೆ. ಹೌದು, ಈ ಶಾರ್ಟ್ ಫಿಲಮ್ ಅಂತ ನೀವು ಫಸ್ಟ್ ಒಪ್ಕೊಂಡು ಶಾರ್ಟ್ ಫಿಲಮ್ ಮಾಡೋಣ ಅಂತ. ಹೌದು. ಸೊ ಹೀರೋಯಿನ್ ಅದೇ ತರ ಅವ್ರ ಸ್ಟೋರಿ ನರೇಶನ್ ಶಾರ್ಟ್ ಫಿಲಮ್ ಅಂತಾನೆ ಹೇಳಿದ್ರ ನೀವು ಅವ್ರಿಗೆ? ಹೌದು ಹೌದು. ಮ್ಯಾಮ್, ನಿಮ್ಗೆ ಶಾರ್ಟ್ ಫಿಲಮ್ ಇಂದ ಇದು ಮೂವಿ ಬಂದು ನಿಂತಿದೆ ಇವಾಗ, ಎಷ್ಟು ಖುಷಿ ಅನಿಸ್ತು? ಯಾಕಂದ್ರೆ ಶಾರ್ಟ್ ಫಿಲಮ್ ಒಪ್ಕೊಂಡಿರ್ತೀರಾ, ಅವಾಗ ಒಂದು ಮೈಂಡ್ ಸೆಟ್ ಇರುತ್ತೆ ಶಾರ್ಟ್ ಫಿಲಮ್ ಮಾಡ್ತಾ ಇದೀವಿ, ಇದೇ ಒಂದು ದೊಡ್ಡ ಮೂವಿ ಆಗ್ತಿದೆ ಅಂತ ನಿಮ್ಗೆ ಗೊತ್ತಾದಾಗ ನಿಮ್ ರಿಯಾಕ್ಷನ್ ಹೇಗಿತ್ತು? ಫ್ರಾಂಕ್ಲಿ ಸ್ಪೀಕಿಂಗ್, ಈ ಮೂವಿ ಅದೇ ಶಾರ್ಟ್ ಫಿಲಮ್ ಮಾಡ್ಬೇಕು ಒಪ್ಕೊಂಡಾಗ ನಂಗೆಲ್ಲ ಒಂಥರ ಇನ್ಸ್ಟಿಂಕ್ಟ್ ಇತ್ತು. ಇಲ್ಲ ಇದರಿಂದ ಏನೋ
ಏನೋ ಇನ್ಸ್ಟಿಂಕ್ಟ್ ಫೀಲ್ ಆಗ್ತಾ ಇತ್ತು, ಇಲ್ಲ ಇದು ಬೇರೆ ಎಲ್ಲಿಗೂ ಹೋಗುತ್ತೆ ಅಂತ. ಬಟ್ ಲಕ್ಕಿಲಿ ಅದು ಶಾರ್ಟ್ ಫಿಲ್ಮ್ ಇಂದ ಕಂಪ್ಲೀಟ್ ಫೀಚರ್ ಫಿಲಮ್ ಆಯ್ತು. ಬಟ್ ಅದು ಸೆನ್ಸ್ ಆಗ್ತಿತ್ತು ನನಗೆ, ಏನೋ ನಮ್ ಸ್ವಲ್ಪ ಡಿಲೇ ಆಗಿತ್ತು, 3-4 ಇಯರ್ಸ್ ಅಂತ ಮೆನ್ಷನ್ ಮಾಡೋದಲ್ಲ. ಸೊ ನಾನ್ ಯಾವ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡ್ತೀನಿ, ಡಿಲೇ ಆದಷ್ಟು ಇನ್ನ ಬೆಟರ್ ಆಗ್ತಾ ಇತ್ತು ಫಿಲಮ್. ಅವಾಗ್ಲೇನೆ ಆಗ್ಬಿಟ್ಟಿದ್ರೆ ಶಾರ್ಟ್ ಫಿಲ್ಮ್ ಆಗಿ ಉಳ್ಕೊಂತಿತ್ತು, ಆನ್ ಟೈಮ್ ಎಲ್ಲ ಆಗಿ ರಿಲೀಸ್ ಆಗಿದ್ರೆ. ಸೊ ಡಿಲೇ ಆದಷ್ಟು ಇನ್ನ ಚೆನ್ನಾಗಿ ಒಳ್ಳೆ ಮಟ್ಟಕ್ಕೆ ಬಿಲ್ಡ್ ಆಯ್ತು. ಸೊ ತುಂಬಾನೇ ಖುಷಿ ಇದೆ. ಸೂಪರ್. ಜಾಲಿ ಅವರೇ, ಈಗ ವೇಣು ಸರ್ ಅವರ ಮಗ, ನೀವೇ ಮೇನ್ ಪ್ರೊಡ್ಯೂಸರ್ ಆಗಿರೋದ್ರಿಂದ ಅಪ್ಪಗೆ ಕಟ್ 1 more ಅಂತ ಹೇಳೋ ಧೈರ್ಯ ಬರ್ತಿತ್ತ ನಿಮ್ಗೆ ಸೆಟ್ ನಲ್ಲಿ? ಅಂದ್ರೆ ಯೂಶಲಿ ನನ್ನ ಕ್ಯಾರೆಕ್ಟರ್ಸ್ನ ಇವಾಗ ಒಂದ್ಸಲ ನಾನು ಸೆಟ್ಗೆ ಹೋದ್ರೆ ಡೈರೆಕ್ಟರ್ಸ್ ಕಾಲ್ ತಗೋಬಿಟ್ರೆ ಐ ನೀಡ್ ಕಂಪ್ಲೀಟ್ಲಿ ನಂಗೆ ಅದೇ ಬೇಕು ಅನ್ನೋ ಥರನೇ ಇರ್ತೀನಿ. ಸೊ ಅದು ಏನಾಗುತ್ತೋ ಗೊತ್ತಿಲ್ಲ, ಸಮ್ಟೈಮ್ಸ್ ಅವ್ರಿಗೂ ಅಫೆಂಡು ಮಾಡ್ಬಿಟ್ಟಿದ್ದೀನಿ. ಅಂದರೆ ನನ್ನ ಸೆಟ್ ಒಳಗಡೆ ಐ ಆಮ್ ದ ಡೈರೆಕ್ಟರ್, ನೋ ಒನ್ ಶುಡ್ ಇಂಟರ್ಫಿಯರ್ ದಟ್ ಅಷ್ಟೇ. ಅಂದರೆ ಯಾಕಂದರೆ ನನಗೆ ಅವ್ರು ಹೇಳಿದಂಗೆ ಜಾನವರು ಅವಾಗಲೇ ಹೇಳಿದ್ರಲ್ಲ, 3 ತಿಂಗಳು ನಾನು ರಿಹರ್ಸಲ್ ಮಾಡಿದ್ದೀನಿ, ಎಕ್ಸಾಕ್ಟ್ ನಂಗೆ ಇದೇ ಬೇಕು ಅಂತ. ಸೊ ಸೆಟ್ಟಲ್ಲೂ ಅದೇ ರೀತಿನೇ ಇರ್ತೀನಿ, ನನಗೆ ಎಕ್ಸಾಕ್ಟಾಗಿ ಇದೇ ಬೇಕು ಅನ್ನೋ ನಾನು ಮೈಂಡಲ್ಲಿ ಫಿಕ್ಸ್ ಆದರೆ ದಟ್ಸ್ ವಾಟ್ ಐ ನೀಡ್. ಅಂದರೆ ಇನ್ಯಾರು ಕೂಡ, ಯಾಕಂದರೆ ನಾವು ಒಂದು ಕಥೆಯಿಂದ ಆಗಲಿ, ಒಬ್ಬ ನಿರ್ದೇಶಕ, ನಾನೇ ಎಲ್ಲ ನಿರ್ದೇಶಕರು ಅಷ್ಟೇ, ಸುಮಾರು ಅಂದರೆ ಪ್ರೀ ಪ್ರೊಡಕ್ಷನ್ ಅಂತ ಏನಕ್ಕೆ ಮಾಡ್ತೀವಿ, ಅಷ್ಟು ವರ್ಷ ಇಲ್ಲ ಅಷ್ಟು ತಿಂಗಳು ಕಾಲ ಎಲ್ಲ ಥಿಂಕ್ ಮಾಡಿಕೊಂಡು ನಮ್ಗೆ ಇದೇ ಥರ ಬೇಕು, ಶಾರ್ಟ್ ಡಿವಿಷನ್ಸ್ ಮಾಡಿ ಸ್ಟೋರಿ ಸ್ಕ್ರೀನ್ ಪ್ಲೇ ಎಲ್ಲ ಬರ್ಕೊಂಡು ಬರ್ತಾರಲ್ವಾ. ಸೊ ಹಿಂಗೆ ಬೇಕು ಅಂತ. ಸೊ ಸೆಟ್ಟಲ್ಲಿ ಬಂದು ಇಂಟರ್ಫಿಯರ್ ಆದಷ್ಟು ಹಲವಾರು ಡೈರೆಕ್ಟರ್ಸ್ ಇರಬಾರ್ದು, ಒಂದು ಕ್ಯಾಪ್ಟನ್ ಆಫ್ ದ ಶಿಪ್ ಒಬ್ಬರೇ ಇರಬೇಕು. ಸೊ ಹಾಗಾಗಿ ನಾನು ಕಂಟ್ರೋಲ್ ತೊಗೊಂಡಿದ್ದೀನಿ. ಬಟ್ ಇನ್ನು ಮಿಕ್ಕಿದ್ದು ಅವ್ರು ಕೇಳ್ಬೇಕು, ನೀವು ಯಾವ ಥರ ಆಗಿತ್ತು ಏನು ಅಂತ. ಸರ್ ನಿಮ್ಮ ಮಗನ ಪ್ರೊಡ್ಯೂಸರ್ ಅಲ್ವಾ, ಸೊ ನೀವು ಏನ್ ಬೇಕಾದ್ರೂ ಮಾಡ್ಬೋದು ಮೂವಿ ಅಂತ ಬಂದಾಗ. ಅಂದ್ರೆ ನಾವು ನೋಡುವಂಗೆ ಒಬ್ರು ಪ್ರೊಡ್ಯೂಸರ್ ಅಂದ್ಮೇಲೆ, ಯಾಕಂದ್ರೆ ನಿಮ್ಮ ಮಗನೇ ಪ್ರೊಡ್ಯೂಸರ್ ಮಾಡ್ತಾ ಇದ್ರೆ ನಿಮ್ದೇ ಬ್ಯಾನರ್ ಅಲ್ವಾ. ಸೊ ನಾನ್ ಯಾಕೆ ಇವ್ರು ಹೇಳ್ದಂಗೆ ಕೇಳ್ಬೇಕು, ಇವ್ರ ಆಕ್ಷನ್ ಕಟ್ ನಾನ್ ಯಾಕೆ ಅನ್ಬೇಕು? ಈಗೂ ಏನಾದ್ರೂ ಬಂದ್ ಹೋಯ್ತಾ, ಆ ಸ್ಪಾರ್ಕ್ ಎಲ್ಲಾದ್ರೂ ಅಲ್ಲಿ ಬಂತ? ಇಲ್ಲ ನನಗೆ ಯಾವತ್ತೂ ಆ ಫೀಲಿಂಗೇ ಬರಲಿಲ್ಲ. ಬಿಕಾಸ್ ನನಗೆ ಆ ಕಲೆ ಬಗ್ಗೆ ಒಂದು ಗೌರವ ಇದೆ, ಅದು ಆ ನಾಲೆಡ್ಜ್ ನನಗಿಲ್ಲ. ಈಗ ಆಸ್ ಎ ಡೈರೆಕ್ಟರ್ ಆಗಿ ಅವ್ರಿಗೆ ಆ ನಾಲೆಡ್ಜ್ ಇದೆ, ಅವ್ರಿಗೆ ಆ ಪರ್ಫೆಕ್ಷನ್ ಆಫ್ ಲೈಫ್ ಅಲ್ಲಿ ಅವ್ರು ಏನ್ ಹೇಳ್ತಾರೆ ನಾನು ಅದನ್ನ ಪಾಟಿಸ್ಬೇಕು, ಅದು ಪರಿಪೂರ್ಣವಾಗಿ ಬರುತ್ತೆ. ನಮ್ಮ ಅಭಿಪ್ರಾಯ ಇಷ್ಟೇ, ಅವ್ರು ಹೇಳ್ತಾ ಇದಾರೆ ಅಂದ್ರೆ ಕರೆಕ್ಟ್ ಆಗಿದೆ. ಆಸ್ ಎ ಡೈರೆಕ್ಟರ್ ಆಗಿ ಅವ್ರು ಹೇಳಿದ್ದನ್ನ ನಾನು ಮಾಡಿದ್ರೆ ಪರ್ಫೆಕ್ಟ್ ಆಗಿ ಬರುತ್ತೆ ಇಷ್ಟೇ. ಬಿಕಾಸ್ ನಂದು ಬಂದ್ಬಿಟ್ಟು ಕ್ಲೀನ್ ಪ್ಲೇಟ್, ಅಂದ್ರೆ ಸ್ಲೇಟ್ ಬಂದ್ಬಿಟ್ಟು ಕ್ಲೀನ್ ಆಗಿದೆ, ಏನ್ ಬೇಕಾದ್ರೂ ಡ್ರಾ ಮಾಡ್ಬೋದು. ಆಸ್ ಎ ಡೈರೆಕ್ಟರ್ ಆಗಿ ಅವರು ನನ್ನ ಯಾವ ರೀತಿನಾದ್ರೂ ಡ್ರಾ ಮಾಡ್ಕೊಂಡು ಹೋಗ್ಬೋದು. ಆ ರೀತಿ ಕ್ಲಿಯರ್ ಆಗಿದ್ದೆ ನಾನು. ಅವ್ರಿಗೆ ಯಾವ ರೀತಿ ಬೇಕೋ ಆ ರೀತಿ ಅವ್ರು ಹೇಳಿದ್ರು, ನಾನು ಅವ್ರ ಗೈಡೆನ್ಸ್ ಪ್ರಕಾರ ನಾನು ಅವ್ರಿಗೆ ಏನ್ ಬೇಕೋ ನಾನು ಮ್ಯಾಕ್ಸಿಮಮ್ ಎಫರ್ಟ್ ಆಗಿ ಕೊಟ್ಟಿದ್ದೀನಿ. ಸೊ ಸೆಟ್ ಅಲ್ಲಿ ಪ್ರೊಡ್ಯೂಸರ್ ಆಗಿದ್ದು ಜಾಸ್ತಿ ಇತ್ತ ಅಥವಾ ಒಬ್ಬ ಆಕ್ಟರ್ ಆಗಿದ್ದೇ ಜಾಸ್ತಿ ಇತ್ತ ನಿಮ್ ಇನ್ವಾಲ್ವ್ಮೆಂಟ್? ನನ್ನ ಇನ್ವಾಲ್ವ್ಮೆಂಟ್ ಆಕ್ಟರ್ ಆಗಿ. ಸೊ ನೀವೇನ್ ಹೇಳ್ತೀರಾ ಸರ್ ಅದಕ್ಕೆ? ಹೌದೌದು, ಅವರು ಹೇಳ್ದಂಗೆ ಒಂದು ಬಿಳಿ ಹಾಳೆ ಆಗಿದ್ರು ಅವರು, ಅದ್ರ ಮೇಲೆ ನಾನು ಬರದೆ ಡೈರೆಕ್ಟರ್, ಅಂದ್ರೆ ನನ್ನ ಪಾತ್ರ ನಿರ್ದೇಶಕ ಬರೆದ್ರು. ಅವ್ರ ಕಂಪ್ಲೀಟ್ ಎಫರ್ಟ್ಸ್ ಇತ್ತು. ಅಂದ್ರೆ ಅವ್ರಿಗೆ ಸುಮಾರು ಸರ್ಜರೀಸ್ ಕೂಡ ಆಗಿದೆ. ಸೊ ಹಾಗಾಗಿ ನಾವು ಅದೆಲ್ಲ ಪೇನ್ಸ್ ಇದ್ರೂ ಕೂಡ ನನಗೆ ಎಕ್ಸಾಕ್ಟ್ ಆಗಿ, ಯಾಕಂದ್ರೆ ನಾನೊಂದು ಸ್ವಲ್ಪ ಅಡಮೆಂಟು, ಮತ್ತೆ ಆ ಸೆಟ್ಗೆ ಹಂಗೆ ಬಂದಾಗ ಸ್ವಲ್ಪ ಆರ್ಶ್ ಕೂಡ ಹೋಗ್ತೀನಿ, ಕೆಲವ್ರಿಗೆಲ್ಲ ಹರ್ಟ್ ಆಗ್ಬೋದು. ಬಟ್ ನಂಗೆ ಆ ಟೈಮಲ್ಲಿ ಮಾತ್ರ ಅದೇನೋ ಮೈ ಮೇಲೆ ಏನು ಬರುತ್ತೋ ಗೊತ್ತಿಲ್ಲ, ಆರ್ಶ್ ಆಗ್ತೀನಿ. ಸೊ ದಟ್ ಅವ್ರಿಗೂ ಆಗಿರ್ಬೋದು. ಬಟ್ ಅವ್ರು ಅದೇ ಥರನೇ ಸ್ವೀಕಾರ ಮಾಡಿ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ರು. ಎಲ್ಲ ಪ್ರತಿಯೊಂದು ಅವ್ರಿಗೆ ನಾವು ಹೇಳ್ದಂಗೆ ಟೈಮಿಂಗ್ಸ್ ಆಗಲಿ, ಮತ್ತು ಇನ್ನೂ ಒಂದು ಮ್ಯೂಸಿಕಲ್ಲಿ ಬಂದು ಕುತ್ಕೋತಾ ಇದ್ರು. ಸೊ ಈ ಥರ ಯಾವ ಥರ ಹೋಗ್ಬೇಕು, ಯಾವ ಥರ ಆಗುತ್ತೆ ಅನ್ನೋದನ್ನು ಪ್ರತಿಯೊಂದು ಅವ್ರು ತಿಳ್ಕೊತಾ ಇದ್ರು. ಸೊ ಮ್ಯೂಸಿಕಲ್ ನಾಲೆಜ್ ಅವ್ರು ಒಂದು ಸ್ವಲ್ಪ ತೊಗೊತಾ ಇದ್ರು. ಸೊ ಸುಮಾರು ಸಾಕಷ್ಟು ಎಫರ್ಟ್ಸ್ ಅವ್ರ ಕಡೆಯಿಂದ ಕೊಟ್ಟಿದ್ದಾರೆ. ಅವಾಗ ಅರ್ಥ ಆಯಿತು ಮನುಷ್ಯನಲ್ಲಿ ಛಲ ಇದೆ. ಅಂದರೆ ನಾನು ಒಂದು ಸ್ವಲ್ಪ ಸ್ಟ್ರಾಂಗ್ ಇನ್ಸ್ಟಿಂಕ್ಟ್ಸ್ ಒಂದ್ಸಲ ಫಸ್ಟ್ ಟೈಮ್ ನೋಡಿದಾಗ ಇವ್ರು ವರ್ಕ್ ಮಾಡ್ತಾರೆ ಅಂತ ಬಿಲೀವ್ ಮಾಡಿದ್ರೆ ನನಗೆ ಅದೆಲ್ಲೂ ಜಾಸ್ತಿ ನೆಗೆಟಿವ್ ಅನಿಸಿರ್ಲಿಲ್ಲ. ಸೊ ವೇಣು ಅನ್ನೋದ್ರಲ್ಲೂ ಹಂಗೆ ಸೇಮ್ ಇದೇ ಥರನೇ ಅನಿಸಿತ್ತು. ಸೊ ಅವರು ಅದಕ್ಕೆ ಪರಿಪೂರ್ಣವಾಗಿ ಕೊಟ್ಟಿದ್ದಾರೆ. ನಾನು ಅವ್ರೆ ಈ ಕ್ವಶನ್ ನಿಮಗೆ, ಪ್ರತಿಯೊಂದು ಮೂವಿಯಲ್ಲಿ ನೋಡ್ಬೋದು ಅಥವಾ ನಾವು ರಿಯಲ್ ಲೈಫ್ ಅಲ್ಲಿ ನೋಡ್ಬೋದು, ಯಾಕೆ ಹುಡುಗರೆಲ್ಲ ಹುಡುಗಿರ ಅವ್ರ ಅಪ್ಪ ವಿಲನ್ ಆಗ್ತಾರೆ? ವಿಲನ್ ಆಗೋದ್ಕಿಂತ ಅವ್ರು ಜಸ್ಟ್ ರೆಸ್ಪಾನ್ಸಿಬಲ್ ಆಗಿರ್ತಾರೆ. ಒಳ್ಳೆ ಮನೆಗೆ ಹೋಗ್ತಲ್ಲ ಹುಡುಗಿ ಅನ್ನೋದು ಅಷ್ಟೇ. ಯಾಕಂದ್ರೆ ಅವ್ರ ಕಣ್ಮುಂದೆ ಬೆಳೆದಿರೋ ಮಗು ಇನ್ಯಾರ ಮನೇಲಿ ಹೋಗಿ ಸಫರ್ ಮಾಡ್ತಾರೆ ಅಂದ್ರೆ ಆಬ್ವಿಯಸ್ಲಿ ಅವ್ರಿಗೆ ಅದು
ತಡೆಯಕ್ಕಾಗಲ್ಲ. ಸೊ ಆ ವಿಷಯಕ್ಕೆ ಅವರು ಜಸ್ಟ್ ಏನಂತಾರೆ ರೆಸ್ಪಾನ್ಸಿಬಲ್ ಆಗಿರ್ತಾರೆ. ಹಿಂಗೆ ಯಾವ ದಾರಿಗೆ ಹೋಗ್ತಾರೆ, ಯಾವ ಮನೆಗೆ ಹೋಗ್ತಾರೆ, ಸೊ ಖುಷಿಯಾಗಿರ್ತಾರೋ ನೀವು ಅಂತ ವಿಲನ್ ಆಗಿರಲ್ಲ. ಒಂದ್ಸತಿ ಅವ್ರಿಗೆ ಅದು ತಾಕ್ತು, ಇಲ್ಲ ಒಳ್ಳೆ ಮನೆಗೆ ಹೋಗ್ತಿದ್ದಾರೆ ಅಥವಾ ಒಳ್ಳೆ ಹುಡುಗ ಇದ್ದಾನೆ ಅಂತ ಹೇಳಿದ ತಕ್ಷಣ ಅವರು ಅವರೇ ಆ ಹುಡುಗನ ಜೊತೆ ಇನ್ನ ಕ್ಲೋಸ್ ಆಗ್ತಾರೆ ಹುಡುಗಿಕ್ಕಿಂತ. ಸೊ ವಿಲನ್ ಆಗಲ್ಲ, ಅದು ಕನ್ಫರ್ಮೇಶನ್ ಸಿಗಲ್ಲ. ಸರ್ ನಿಮ್ಗೇನ್ ಅನ್ಸುತ್ತೆ ಅಂದ್ರೆ ಪ್ರತಿ ಒಂದು ವಿಚಾರ ಅಂದ್ರೆ ನಾವು ಸಮಾಜದಲ್ಲಿ ಆಗಿದ್ ನೋಡ್ಬೋದು. ಸೊ ಹುಡುಗರಿಗೆ ಅಂದ್ರೆ ಪ್ರೀತಿ ಮಾಡೋದ್ ತಪ್ಪ, ಪ್ರೀತಿ ಒಂದು ಅಂದ್ರೆ ಪಾರ್ಟ್ ಆಫ್ ಲೈಫ್ ಪ್ರೀತಿ ಅಂದ್ರೆ. ಸೊ ಯಾಕೆ ತಂದೆ ಬಂದ್ಬಿಟ್ಟು ವಿಲನ್ ಆಗ್ತಾರೆ ಹುಡುಗರಿಗೆ? ಯಾಕೆ ಆ ಪ್ರೀತಿನ ಕೆಲವರು ಒಪ್ಕೊಳ್ಳಲ್ಲ? ಈಗ ತಂದೆ ಬಂದು ಪ್ರೀತಿಗೆ ವಿಲನ್ ಅಲ್ಲ. ಈಗ ಒಂದು ರೆಸ್ಪಾನ್ಸಿಬಿಲಿಟಿ ಅನ್ನೋದು ಇರುತ್ತೆ. ತಂದೆಗೆ ಜವಾಬ್ದಾರಿಯುತವಾದ ಸ್ಥಾನಮಾನ ಇದ್ದಾಗ ತನ್ನ ಮಕ್ಕಳನ್ನ ಯಾವ ರೀತಿ ಬೆಳೆಸ್ಬೇಕು, ಏನು ಎತ್ತ ಅಂತ ಮಕ್ಕಳಿಗಿಂತ ಹೆಚ್ಚಾಗಿ ತಂದೆ ತಾಯಿ ಆಲೋಚನೆ ಮಾಡಿರ್ತಾರೆ. ಆದ್ರಿಂದ ಇನ್ನು ಅವ್ರ ಜೀವನದ ಬಗ್ಗೆ ಅವ್ರಿಗೆ ಬೇಕಾಗದ ಎಜುಕೇಶನ್ ಎಲ್ಲ ಕೊಡೋದಲ್ದೆ ಇನ್ನು ಅವ್ರ ಜೀವನದ ಬಗ್ಗೆ ಇನ್ನೆಷ್ಟು ಕನ್ಸ್ಕೊಂಡಿರ್ತೀವಿ ಒಂದು ತಂದೆಯಾಗಿ. ಆ ಪರಿಪಕ್ವವಾಗಿ ನಾವು ಆಲೋಚನೆ ಮಾಡಿದಾಗ ನಾವು ಮಾಡೋದು ಕರೆಕ್ಟ್ ಆಗಿ ಇರುತ್ತೆ. ಅದು ಅವ್ರಿಗೆ ಆ ವಯಸ್ಸಿನ ಮಕ್ಕಳಲ್ಲಿ ಸ್ವಲ್ಪ ಮೈಂಡ್ ಫ್ಲಕ್ಚುಯೇಷನ್ ಇರೋದ್ರಿಂದ ಅದು ತಪ್ಪಾಗಿ ಕಾಣಿಸ್ಬೋದು. ಇವತ್ತು ಯಾವುದೇ ತಂದೆ ತಾಯಿ ಕೆಟ್ಟವರಲ್ಲ. ಅವ್ರ ಪ್ರೀತಿಗೆ ಅಡ್ಡಿ ಆತಂಕ ಮಾಡೋ ಉದ್ದೇಶ ಅಂದ್ರೆ ತನ್ನ ಮಕ್ಕಳಿಗೆ ಒಳ್ಳೆ ಮಾಡೋ ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು ಅವರು ಅಡ್ಡಿ ಆತಂಕ ಮಾಡ್ತಾರೆ ಇವತ್ತು. ಬೇರೆ ಇನ್ನೇನು ಇಂಟೆನ್ಷನ್ ಇರಲ್ಲ. ಯಾಕಂದ್ರೆ ಪ್ರೀತಿ ಅಂದ್ರೆ ಎಲ್ಲರಿಗೂ ಪ್ರೀತಿ ಇದ್ದೇ ಇರುತ್ತೆ. ಪ್ರತಿಯೊಬ್ರು ಪ್ರೀತಿ ಅನ್ನೋದು ಗೊತ್ತಿಲ್ಲದೆ ಇರೋರು ಯಾರು ಇಲ್ಲ ಪ್ರಪಂಚದಲ್ಲಿ. ಬಟ್ ಅದರಲ್ಲಿ ಪರಿಪಕ್ವವಾದ ಪ್ರೀತಿನೂ ಇರಬೇಕು. ಮೋಸ ಹೋಗ್ಬಾರ್ದು ಮಕ್ಕಳು. ಈಗ ಇದರಲ್ಲಿ ಒಂದು ಗ್ಯಾರೇಜ್ ಹುಡುಗನ ನನ್ನ ಮಗಳು ಪ್ರೀತಿಸಿದಾಳೆ. ಎಷ್ಟು ಮಾತ್ರ ಸರಿ. ನನ್ನ ಮಗಳನ್ನ ಮುದ್ದಾಗಿ ಸಾಕಿದ್ದೀನಿ. ಒಬ್ಬ ಮೆಕ್ಯಾನಿಕ್ ಯಾವ ರೀತಿ ಕೊಡೋದು ನಾನು? ನನ್ನ ಮಗಳು ಎಷ್ಟು ಕಷ್ಟ ಬೀಳ್ತಾಳೆ. ಈ ರೀತಿ ಮುಂದಾಲೋಚನೆ ಮಾಡಿ ಆ ರೀತಿ ಅಡ್ಡಿ ಆತಂಕ ಮಾಡಬಹುದು. ಬೇರೆ ಇನ್ನೇ ಉದ್ದೇಶ ಇಲ್ಲ. ನಿಮ್ಗೇನು ಅನ್ಸುತ್ತೆ ತರುಷ್ ಅವ್ರೆ? ಯಾವ ರೀತಿ? ಕೊನೆವರೆಗೂ ಪ್ರೀತಿಸೋಕ ಅಂದ್ರೆ ಸುಮಾರು ಜನ ಪ್ರೀತಿ ಮಾಡ್ತಾರೆ. 100% ಅಲ್ಲಿ 10% ಮಾತ್ರ ಮನೆಗಳಲ್ಲಿ ಒಪ್ಕೊಂತಾರೆ. ಕರೆಕ್ಟಾ? ಸೊ 90% ಹುಡುಗಿಯರ ತಂದೆ ವಿಲನ್ ಆಗ್ತಾರೆ. ಯಾಕೆ? ಏನ್ ಅನ್ಸ್ಬೋದು? ಅಂದ್ರೆ ಅವ್ರಿಗೆ ಆ ನಂಬಿಕೆ ಒಂದು ಬರಬೇಕು. ಅಂದ್ರೆ ಆ ಜವಾಬ್ದಾರಿ ಇವರಲ್ಲಿ ಇರುತ್ತಂತೆ. ಯಾಕಂದ್ರೆ ತಂದೆ ಒಂದು ಮನೆಗೆ ತಂದೆ ಎಷ್ಟು ಮೈನ್ ಹೆಡ್ ಆಗಿರ್ತಾರೋ ಆ ಜವಾಬ್ದಾರಿ ಮತ್ತೆ ಇನ್ನೊಬ್ಬನ ನಿಭಾಯಿಸ್ತಾರೆ. ಅವ್ರು ಟ್ರಾನ್ಸ್ಫರ್ ಮಾಡೋ ತರ ಇರುತ್ತೆ. ನಾವು ಅವ್ರ ಮಗಳನ್ನ ಕೊಡೋದು ಇದು. ಸೊ ಹಾಗಾಗಿ ಆ ಜವಾಬ್ದಾರಿ ಅವ್ರು ತಗೊಂತಾನ, ಬರೋ ಹುಡುಗ ತಗೋತಾನ, ಮತ್ತೆ ನನ್ನ ಮಗಳನ್ನ ಚೆನ್ನಾಗಿ ನೋಡ್ಕೊಂತಾನ ಒಂದು ಆಲೋಚನೆ ಎಲ್ಲಾ ತಂದೆ ತಾಯಿಗಳಲ್ಲೂ ಇದ್ದೇ ಇರುತ್ತೆ. ಸೊ ಹಾಗಾಗಿ ಆತರ ನೋಡ್ಬೋದು. ಜವಾಬ್ದಾರಿ ಅಂತೀರಾ? ಜವಾಬ್ದಾರಿ ಮತ್ ನಂಬಿಕೆ ಟ್ರಸ್ಟ್ ಅಂತ ಬಿಲ್ಡ್ ಆದ್ರೆ ಆಬ್ವಿಯಸ್ಲಿ ಕೊಟ್ಟೆ ಕೊಡ್ತಾರೆ. ಜಾನು ಅವ್ರೆ, ನಿಮ್ಗೆ ಯಾರ ಮೇಲೆ ಅದ್ರ ನಂಬಿಕೆ ಟ್ರಸ್ಟ್ ಬಿಲ್ಡ್ ಆಗಿದೆಯಾ? ತುಂಬಾ ಚೆನ್ನಾಗಿದೆ. ಏನ್ ಮಾತಾಡ್ತಿದೆ ಅಂದ್ರೆ ಅದ್ರ ಲವ್ ತರ ಯಾಕೆ ಅದು ಅಮ್ಮನಲ್ಲಾಗಿರ್ಬೋದು, ಫ್ರೆಂಡ್ಸ್ ಅಲ್ಲಾಗಿರ್ಬೋದು, ಅಣ್ಣನಲ್ಲಾಗಿರ್ಬೋದು. ಜಾಲಿ ಅವ್ರು ಇವಾಗ ಸಿನಿಮಾ ಟೈಟಲ್ ಜಾಲಿ ಅಂತ ಇಟ್ಟು ಇಡೀ ಟೀಮ್ಗೆ ಫುಲ್ ಸ್ಪಾಟ್ಲೈಟ್ ಕೊಟ್ಟಿರೋ ಅಸಲಿ ವಿಲ್ಲನ್ ನೀವೇನಾ ಅಥವಾ ಯಾರು? ಅದನ್ನ ನೀವು ನನ್ನ ಹತ್ರನೇ ಕೇಳ್ತೀವಿ. ಅದನ್ನ ಇಡೀ ಟೀಮ್ ಕ್ವಾಟ್ಲೆ ಕೊಟ್ಟಿರೋ ಇಲ್ಲ ಅಂತ ಅವ್ರ ಹತ್ರ ಕೇಳ್ಬೇಕು ನೀವು. ಸೊ ಈ ಆನ್ಸರ್ ನೀವು ಮೋರ್ಜಾ ನೀವು ಹೇಳ್ಬೋದಾ? ಈ ಆನ್ಸರ್ ನಿಮ್ಗೆ ಯಾರು ಜಾಸ್ತಿ ಕಾಲ್ ಎಳೆದಿದ್ದಾರೋ ನೀವು ಅವ್ರ ಹೆಸರು ಹೇಳ್ಬೋದು. ಅದನ್ನ ನೀವು ಅವ್ರಿಗೆ ಕೇಳ್ಬೇಕು. ಯಾಕಂದ್ರೆ ಇವಾಗ ಸೆಟ್ಟಲ್ಲಿ ನಾನು ಏನಂದ್ರೆ ಆ ಮಾಡೆಲಿಂಗ್ ಹಲವಾರು ವಿಷಯಗಳು ಇರೋದ್ರಿಂದ ನಾನು ಜಾಸ್ತಿ ಅಂದ್ರೆ ಇವಾಗ 2-3 ಡೆಸಿಗ್ನೇಷನ್ ತಗೊಂಡಿರೋದ್ರಿಂದ ಸೊ ನಾನು ಅದ್ರ ಮೇಲೆ ಕಾನ್ಸಂಟ್ರೇಷನ್ ಜಾಸ್ತಿ ಆಗ್ತಿರುತ್ತೆ. ಸೊ ಕಾಲ್ ಎಳೆಯೋದು, ಕ್ವಾಟ್ಲೆ ಕೊಡೋದು ಎಲ್ಲ ನೀವು ಅವ್ರಿಗೆ ಕೇಳಬೇಕು. ಇದಾಗಿದೆಯಾ, ಇಲ್ಲಾಂದ್ರೆ ಬರೀ ಸ್ಟ್ರಿಕ್ಟ್ ಆಗಿ ಇತ್ತಾ, ಇದು ಸ್ಟ್ರಿಕ್ಟ್ ಸ್ಕೂಲ್ ಆಗಿತ್ತಾ, ಇಲ್ಲಾಂದ್ರೆ ಏನಾಗಿತ್ತು ಅಂತ ನೀವು. ಓಕೆ ಮ್ಯಾಮ್, ನೀವ್ ಹೇಳಿ, ನಿಮ್ಗೆ ಯಾರಾದ್ರೂ ಕ್ವಾಟ್ಲೈಟ್ ಕೊಟ್ಟಿರೋ ಮೂಮೆಂಟ್ಸ್ ಇದೆಯಾ ಅಥವಾ ಫುಲ್ ಸ್ಟ್ರಿಕ್ಟ್ ಆಗಿ ಹೋಯ್ತಾ ಶೂಟಿಂಗ್ ಎಲ್ಲ? ಸ್ಟ್ರಿಕ್ಟ್ ಆಗಿ ಹೋಗಿಲ್ಲ, ಆತರ ಅದೇ ರೀತಿ ಕೊಟ್ಲೇನು ಯಾರು ಕೊಟ್ಟಿಲ್ಲ. ಬಟ್ ನಾನ್ ಮೇಬಿ ನಾನ್ ಜಾಸ್ತಿ ಕೊಟ್ಲೆ ಕೊಟ್ಟಿದ್ದೀರೇನೋ. ಬಟ್ ಜೋಕ್ ಮಾಡಿದೆ ಅಷ್ಟೇ. ಬಟ್ ಯಾರಿಗೂ ಕೊಟ್ಲೆ ಕೊಟ್ಟಿಲ್ಲ. ನಡೀತಿತ್ತು ಲೈಕ್ ಸ್ಟ್ರಿಕ್ಟ್ ಆಗು ನಡೀತು, ಫ್ರೆಂಡ್ಲಿ ಆಗು ನಡೀತಾ ಇತ್ತು. ನಮ್ದೆಲ್ಲ ಒಂಥರ ಕಂಫರ್ಟಬಲ್ ಆಗಿತ್ತು ಜರ್ನಿ, ಹ್ಯಾಪಿ ಆಗಿತ್ತು ಎಲ್ಲ ರೀತಿ.
ಯಾಕೆ ಆ ತರ ಇರೋದು ಹೇಳಿ ಸರ್ ನೋಡೋಣ. ಬಿಕಾಸ್ ಆಫ್ Title name ಬಾಂಡಿಂಗ್ Jolly. ಎಲ್ಲ ಚೆನ್ನಾಗಿದೆ. ಜಾಲಿ ಜಾಲಿಯಲ್ಲೇ ಎಲ್ಲ ಟೈಟಲ್ ಜಾಲಿ ನೇಮೇ ಇದೆ. ಜಾಲಿ. ಇದರಲ್ಲಿ ನಮ್ಮ ಸಿನಿಮಾದಲ್ಲಿ ಒಂದು ಡೈಲಾಗ್ ಇದೆ, ಅಂದ್ರೆ ಜಾನುನ ಬಿಟ್ಟು ಜಾಲಿ ಇರಲ್ಲ ಅಂತ, ಜಾಲಿನ ಬಿಟ್ಟು ಜಾನು ಇರಲ್ಲ ಅಂತ. ರಾಜ್ನ ಬಿಟ್ಟು ಪದ್ದು ಇರಲ್ಲ, ಪದ್ದುನ ಬಿಟ್ಟು ರಾಜ್ ಇರಲ್ಲ. Okay. ರಾಜ್ ಯಾರು? ನಾನೇ. ನಮಗ್ ಗೊತ್ತಿರೋ ರಾಜ್ ಒಬ್ರೆ ಅಣ್ಣವರು. ಸೊ ಅಣ್ಣವ್ರನ್ನ ನೆನ್ಸ್ಕೊಂಡಿದ್ದಕ್ಕೆ ಇವಾಗ ಸೊ ನಿಮ್ಗೊಂದು ಚಾಲೆಂಜ್. ನೀವು ಅಣ್ಣವ್ರನ್ನ ನೆನ್ಸ್ಕೊಂಡ್ರಿ, ಸೊ ಅಣ್ಣವ್ರದ್ದು ಯಾವ್ದಾದ್ರು ಒಂದು ಡೈಲಾಗ್ ಚೆನ್ನಾಗಿ ಬಿಡ್ಬೋದಾ? ಖಂಡಿತ. Sure. ಅಂದ್ರೆ ನನಗೆ ಅಣ್ಣವ್ರದ್ದು ಪಾತ್ರ ಹಿರಣ್ಯಕಶಿಪು ಅಲ್ಲಿ ಮಾಡಿದಾರಲ್ಲ, ಆ ಡೈಲಾಗ್ಸ್ ಸುಮಾರು ಸಲ ಎಲ್ಲ ಕಡೆ ಹೇಳಿದ್ದೆ, ಅಂದ್ರೆ ನಾವು ಥಿಯೇಟ್ರಲ್ಲಿ ಇದ್ದಾಗ ಮತ್ತು ನಾನು ವರ್ಕ್ ಮಾಡಬೇಕಾದ್ರೆ ಕೂಡ. ಬಟ್ ಸುಮಾರು ದಿನ ಹೋಗ್ಬಿಟ್ಟಿದೆ ನನಗೆ ಈ ವರ್ಕ್ ಪ್ರೆಷರ್ಸ್ ಅಲ್ಲಿ ಕರೆಕ್ಟಾಗಿ ಹೇಳ್ತೀನೋ ಇಲ್ಲೋ ಅದನ್ನ. ಆಮೇಲೆ ಅಣ್ಣ ಅವ್ರಿಗೆ ಅದು ಅಣ್ಣವ್ರ ಅಭಿಮಾನಿ ಆದ್ಮೇಲೆ ಆ ಝಲಕ್ ಇದ್ದೇ ಇರುತ್ತಲ್ವಾ. ನಾನಾರು ಕಶ್ಯಪ ಬ್ರಹ್ಮನ ಮಗ, ದಿತಿಗರ್ಭ ಸಂಜಾತ, ಚತುರ್ಮುಖ ಬ್ರಹ್ಮನ ಮೊಮ್ಮಗ, ವಿಧಾತನಿಂದ ವಿಧಿಗುರವನ್ನೇ ಬದಲಾಯಿಸಿ ಮರಣವನ್ನೇ ಮೆಟ್ಟಿ ನಿಂತ ಮಹಾವೀರ, ಅದಿತಿ ಮಕ್ಕಳ ಅಟ್ಟಹಾಸವನ್ನು ಸುಟ್ಟು ಆದಿತ್ಯನ ಅಟ್ಟಹಾಸವನ್ನು ಮಟ್ಟ ಹಾಕಿದ ಸಾಹಸಿ, ಅತಳ ವಿತಳ ಸುತಳ ರಸತಳ ತಳಾತಳ ಮಹಾತಳ ಪಾತಾಳಗಳನ್ನು ಪಾದದಡಿಯಲ್ಲಿ ತುಳಿದಿಟ್ಟ ಪರಾಕ್ರಮಶಾಲಿ, ಅಡಿ ಇಟ್ಟರೆ ಬಿರಿಯುವುದು ಭೂಮಿ, ತಲೆ ಎತ್ತಲೆ ಬೆಚ್ಚುವುದು ಬಾನು, ಕೈ ಎತ್ತಲೆ ನಡುವುದು ಸೃಷ್ಟಿ, ಚತುರ್ಮುಖನ ಸೃಷ್ಟಿಯೇ ನನ್ನ ಆಜ್ಞೆಯನ್ನು ಪಾಲಿಸುತ್ತಿರುವಾಗ ಯಕಶ್ಚಿತ್ ನನ್ನ ಮಗ, ನಾ ಜನ್ಮ ಕೊಟ್ಟ ಮಗ, ನನ್ನ ವಂಶವನ್ನೇ ಬೆಳಗಬೇಕಾದ ಕುಮಾರ, ನನ್ನ ಆಶಾ ಜ್ಯೋತಿಯಿಂದ ಇಂದು ನನ್ನ ಮನಸ್ಸಿಗೆ ನೆಮ್ಮದಿ ಇಲ್ಲದೆ ಉಂಟು ಮಾಡಿದೆ ಎಂದರೆ ಇದೊಂದು ಬದುಕೆ, ಇದೊಂದು ಜನ್ಮವೇ? ಛೇ, ಎಂಥ ದುರ್ವಿಧಿ ಇದು, ಎಂಥ ದುರ್ವಿಧಿ. ಎಲ್ಲೋ ಹರಿ ಅನ್ಕೋತೀನಿ. ಸುಮಾರು ವರ್ಷ ಆಯ್ತು ಇದು ಹೇಳಿ. ನಾನು ಒಂದು seconds. ರಚೂರೆ ಹೇಗಿತ್ತು ನಮ್ಮ ಅಭಿನಯ? ಚೆನ್ನಾಗಿತ್ತಾ? It was very super. ಆದ್ರೂ ಇನ್ನೂ ಒಂದು ಹೇಳ್ಬೇಕಂದ್ರೆ, ನಾವು ಮೊದಲನೇದಾಗಿ ನಾವು ಪೋಸ್ಟ್ ರಿಲೀಸ್ ಮಾಡೋದಕ್ಕಿಂತ ಮುಂಚೆ ಅಣ್ಣವ್ರ ಹತ್ರ ಹೋಗಿ, ಅಂದ್ರೆ ಅಪ್ಪು ಸರ್ ಪುಣ್ಯಭೂಮಿ ಹತ್ರ ರಿಲೀಸ್ ಮಾಡಿದ್ದು. ಬಟ್ ಅದಕ್ಕಿಂತ ಮುಂಚೆ ಹೋಗಿ ಅಣ್ಣವ್ರ ಹತ್ರ ಫಸ್ಟು ಪೂಜೆ ಮಾಡಿ ಆಶೀರ್ವಾದ ತಗೊಂಬಂದು, ಸೊ ನಮ್ಮ ಬೆನ್ನೆಲುಬು ತುಂಬ ಸ್ಟ್ರಾಂಗ್ ಆಗಿದೆ, ಪವರ್ ಜಾಸ್ತಿ ಇದೆ, ಹಂಗಾಗಿ ಅವ್ರ ಆಶೀರ್ವಾದ ಇದೆ. ರಕ್ಷಿತವ್ರೆ ಅರ್ಥ ಆಯ್ತಾ? ಹಾ, ಅರ್ಥ ಆಯ್ತು. ಅದು ನಿಮ್ಗೆ ಈ ಕ್ವಶನ್, ಡೈರೆಕ್ಟರ್ ನಿಮ್ಗೆ ಕತೆ ಹೇಳುವಾಗ ನಾನೇ ಹೀರೋ ಅಂತ ಮೊದಲೇ ಹೇಳಿದ್ರ ಅಥವಾ ಎಲ್ಲ ಫಿಕ್ಸ್ ಆದ್ಮೇಲೆ ಚೇಂಜ್ ಮಾಡಿದ್ರ? ಇಲ್ಲ, ಹೇಳಿದ್ರು, ಮೊದ್ಲೇ ಹೇಳಿದ್ರು. ಹಾ, ಮೊದಲೇ ಹೇಳಿದ್ರು. ಓಕೆ ಅಂದ್ರೆ ಇನ್ನೊಂದ್ಸಲ ಕೇಳಿ, ನೀವೇ ಇರೋ ಅಂತನಾ? ನೀವು. ಅವರು ಪಾತ್ರ ಶಿಫ್ಟ್ ಆಗಿ ನಾನೇ ಹೀರೋ ಅಂತ ಅವ್ರ ಎಕ್ಸ್ಪ್ರೆಷನ್ಸ್ ನೋಡ್ಬೇಕಾಗಿತ್ತು ನೀವು, ನಾನೇ ಹೀರೋ ಅಂತ. ನೋಡ್ಲಿಲ್ಲ ಆಕ್ಚುಲಿ. ಚೆನ್ನಾಗಿ ಆನ್ಸರ್ ಹೇಳ್ತಾರಮ್ಮ. ಇಲ್ಲ ಇಲ್ಲ ಅಂದ್ಬಿಟ್ಟು ಒಪ್ಕೊಂಡ್ರಿ. ನಾನು ಹೀರೋ ಆಗೋದಿಕ್ಕೆ ನಮ್ಮ ಜನ ಒಪ್ಕೊಂಡ್ರು ಬಚ್ಚು. ಸೊ ಇನ್ನೊಂದು ಕ್ವಶನ್, ಶೂಟಿಂಗ್ ಸ್ಪಾಟ್ ಅಲ್ಲಿ ಡೈರೆಕ್ಟರ್ ಸೀನ್ ಎಕ್ಸ್ಪ್ಲೇನ್ ಮಾಡುವಾಗ ನಿಜವಾಗ್ಲೂ ಅರ್ಥ ಆಗ್ತಿತ್ತ ಅಥವಾ ಸುಮ್ಮನೆ ತಲೆ ತುಳಿಸಿ ಎಸ್ ಸರ್ ಓಕೆ ಸರ್ ಅಂತ ತರಲಾಟೆ ಮಾಡ್ತಾ ಇದ್ದ? ಅರ್ಥ ಆಗ್ತಾ ಇತ್ತು. ಅರ್ಥ ಆಗ್ತಾ ಇತ್ತು. ಏನ್ ಅರ್ಥ ಆಗ್ತಾ ಇತ್ತು? ಹೇಗೆ ಅರ್ಥ ಆಗ್ತಾ ಇತ್ತು? ಅವ್ರ ಸೀನ್ ಆಗೋದ್ರಿಂದ ಮುಂಚೆನೆ ಗೊತ್ತಾಗ್ತಿತ್ತು ಯಾವ ಸೀನ್ Okay. ಮಾಡ್ತಿದ್ದಾರೆ ಅಂತ, ಯಾಕಂದ್ರೆ ಅಷ್ಟು ರಿಹರ್ಸಲ್ಸ್ ಮಾಡುತ್ತಿದ್ವಿ. ಸೊ ಆ ಸೀನ್ ಆದ ತಕ್ಷಣ ಆ ಸೀನ್ ಅಲ್ಲಿ ಏನೇನ್ ಬರುತ್ತೆ, ಹೆಂಗಿರುತ್ತೆ ಅನ್ನೋದು ಆಲ್ರೆಡಿ ಗೊತ್ತಿತ್ತು. ಸೊ ಹೇಳಿದ್ವಿ ಈ ಸೀನ್ ಮಾಡ್ತಿದೀವಿ. ಸರ್ ನೀವು ಅಂದ್ರೆ ನೀವು ಇದೇ ಫಸ್ಟ್ ಟೈಮ್ ಆಕ್ಟಿಂಗ್ ಮಾಡಿತ್ತು ಅಂತ ನೀವು ಹೇಳಿದ್ರಿ. ಸೊ ಅಂದ್ರೆ ನಾವು ರಿಹರ್ಸಲ್ ಮಾಡ್ಬೇಕಾದ್ರೆ ನಾವು ಜಸ್ಟ್ ನಾವು ನಮ್ಗೊಂದು ಪೇಪರ್ ಕೊಡ್ತಾರೆ, ಆ ಪೇಪರ್ ತಕ್ಕಂತೆ ನಾವು ಆ ಕ್ಯಾರೆಕ್ಟರ್ ತಕ್ಕಂತೆ ಪರಕಾಯ ಪ್ರವೇಶ ಮಾಡಿ ಆ ಕ್ಯಾರೆಕ್ಟರ್ ಒಳಗಡೆ ಇನ್ವಾಲ್ವ್ ಮಾಡಿ ಹಾಕ್ತೀರಿ. ಬಟ್ ಕ್ಯಾಮ್ರಾ ಫೇಸ್ ಅಂತ ಬಂದಾಗ ಫಸ್ಟ್ ಟೈಮ್ ಫಸ್ಟ್ ಡೇ ಹೇಗಿತ್ತು ನಿಮ್ಮ ಎಕ್ಸ್ಪ್ರೆಷನ್ಸ್? ಅವತ್ತು ಹೇಗಿತ್ತು? ಇಲ್ಲ, ನನಗೇನು ಆ ರೀತಿ ವಸ್ತು ಅನ್ಸ್ಲಿಲ್ಲ. ಬಿಕಾಸ್ ನಾವು ರಿಹರ್ಸಲ್ ಮಾಡುವಾಗ ಈಗ ಶೂಟಿಂಗ್ ಬಂದಾಗ ಕ್ಯಾಮ್ರಾ ಇತ್ತು, ಅದಕ್ಕೆ ಮುಂಚೆ ನಾವು ಮೊಬೈಲ್ ಅಲ್ಲಿ ಶೂಟ್ ಮಾಡ್ತಾ ಇದ್ವಿ. ಸೇಮ್ ಡೈರೆಕ್ಟ್ರೆ ಕ್ಯಾಮ್ರಾ ಮ್ಯಾನ್ ಆಗಿ ಮೊಬೈಲ್ ಇಟ್ಕೊಂಡು ನಿಂತ್ಕೊಂತ ಇದ್ರು, ನಾವು ರಿಹರ್ಸಲ್ ಪ್ರಾಕ್ಟೀಸ್ ಮಾಡ್ತಾ ಇದ್ವಿ. ಸೊ ನಮ್ಗೆ ಅದೇ ಕ್ಯಾಮ್ರಾ, ನಾವು 100% ಇನ್ವಾಲ್ವ್ ಆಗಿ ನಾವು ಅಲ್ಲಿ ರಿಹರ್ಸಲ್ ಅಲ್ಲಿ ಏನ್ ಕೊಡ್ತಾ ಇದ್ವೋ ಅದನ್ನೇ ನೆಕ್ಸ್ಟ್ ಕ್ಯಾಮ್ರಾ ಮುಂದೆ ಕೊಟ್ಟಿರೋದು. ಬೇರೆ ಏನ್ ಡಿಫ್ರೆನ್ಸ್ ಏನಿಲ್ಲ. ರಿಹರ್ಸಲ್ ಮಾಡ್ತಾ ಇದೀವಿ ಅಂತ ಏನ್ ಕೇರ್ಲೆಸ್ ಆಗಿ ಮಾಡ್ತಾ ಇಲ್ಲ. ಸೇಮ್ ಆಸ್ ಇಟ್ ಈಸ್ ಇಲ್ಲಿ ಏನ್ ಮಾಡ್ತಾ ಇದ್ವೋ ಅಲ್ಲಿ ಕ್ಯಾಮ್ರಾ ಮುಂದೆನೂ ಅದನ್ನೇ ಸೂಪರ್. ಒಳ್ಳೆ ಪ್ಲಾನ್ ಮಾಡಿದ್ದೀರಾ ನಿಜವಾಗ್ಲೂ. ಯಾಕಂದ್ರೆ ಅವ್ರು ನಮ್ಗೆ ತೋರಿಸ್ತಾ ಇದ್ರು ಮೊಬೈಲ್ ಅಲ್ಲಿ ಮೇಲೆ ಎಲ್ಲಿ ಮಿಸ್ಟೇಕ್ಸ್ ಆಗಿದೆ, ಎಲ್ಲಿ
ಏನೇನು ಚೇಂಜಸ್ ಮಾಡ್ಕೋಬೇಕು ಅಂತ ತೋರಿಸಿದಾಗ ಇಮಿಡಿಯೇಟ್ ಅಲ್ಲೇ ಆನ್ ಸ್ಪಾಟ್ ರಿಹರ್ಸಲ್ ಅಲ್ಲೇ ಚೇಂಜಸ್ ಮಾಡ್ಕೊಂಡು ರೆಡಿ ಮಾಡ್ಕೊತೇವೆ. ಓಕೆ ರೆಡಿ ಪ್ರಿಪೇರ್ ಆಗಿ ಹೋಗ್ತಿದ್ವಿ. ಅದರಿಂದ ನಮ್ಮ ಕ್ಯಾಮ್ರಾ ಮುಂದೆ ಬಂದಾಗ ಅದೇನು ವಸ್ತು ಅನ್ಸಿಲ್ಲ, ಬೇರೆ ರೀತಿ ಏನೋ ಅನುಭವ ಆಗಿಲ್ಲ. ಓಕೆ ಆಲ್ರೆಡಿ ಫಸ್ಟ್ ಡೇ ಫಸ್ಟ್ ಆಕ್ಷನ್ ಆಕ್ಚುಲಿ ಫಸ್ಟ್ ಶಾಟ್ ನೆನಪಾಯ್ತು, ಬಟ್ ಇಟ್ ವಾಸ್ ಅಂದ್ರೆ ಅದನ್ನು ಅರಿಯಲ್ದಂಗೆ ರಿಹರ್ಸಲ್ ಮಾಡಿ ಹೋಗಿದ್ದು. ಸೊ ಆ ಎಂಟ್ರಿ ಬಗ್ಗೆ ಮಾತಾಡಿದ್ರೆ ನೀನು ಹೇಳ್ಬೋದು, ಬಟ್ ಹೇಳಂಗಿಲ್ಲ ಅಂತ ಅಲ್ಲ ಹೇಳಿದ್ರೆ ಏನಂದ್ರೆ ಒಂದು ವಿಷಯ ಅಲ್ಲಿ ಅದನ್ನು ಅಲ್ಲಿವರೆಗೂ ಹೇಳ್ಬೋದು. ಯಾವ ತರ ಅಂತ ಹೇಳಿದ್ರೆ, ನಾವು ಇವಾಗ ಹೇಳಿದ್ರಲ್ಲ ಅವರ ಆಶೀರ್ವಾದ ಇದ್ದೇ ಇದೆ ಅಂತ. ಸೊ ಅಪ್ಪು ಸರ್ ಕುರಿತಾಗೆ ಸ್ವಲ್ಪ ನಮ್ ತುಂಬಾ ಇನ್ವಾಲ್ವ್ಮೆಂಟ್ಸ್ ಇದೆ ನಮ್ಮ ಸಿನಿಮಾದಲ್ಲಿ. ಅದೇನು ಅಂತ ತೀರಾ ಡೆಪ್ತ್ ಆಗಿ ಸಿನಿಮಾ ಬಂದು ನೋಡಿದ್ರೆ ಹೇಳ್ತೀರಿ. ಬಟ್ ಹೀರೋಯಿನ್ ಕ್ಯಾರೆಕ್ಟರ್ ಬಂದು ಅಪ್ಪು ಸರ್ ಫ್ಯಾನ್. ಕ್ಯಾರೆಕ್ಟರ್ ಆಗಿ ನಾನಾಗೂ ಫ್ಯಾನೆ. ಸೊ ಕ್ಯಾರೆಕ್ಟರ್ಲ್ಲೂ ಫ್ಯಾನ್ ಫ್ಯಾನೆ, ನಿಜವಾಗ್ಲೂ ಪದ್ಮಾಗೂ ಫ್ಯಾನ್. ಫ್ಯಾನೆ, ಜಾನು ಆಗು ಫ್ಯಾನೆ. ಸೊ ಫಸ್ಟ್ ಶಾಟ್ ಅದು ಪರ್ಟಿಕ್ಯುಲರ್ ಆಗಿ ಹಿಂಗೆ ಬೇಕು ಅಂತ ಇದ್ದಿದ್ದು. ಆ ಸೀನೇ ಎಕ್ಸ್ಪ್ಲೇನ್ ಮಾಡಕ್ ಆಗಲ್ಲ. ಸೊ ಚೆನ್ನಾಗಿತ್ತು, ಲೈಕ್ ನರ್ವಸ್ ಆಗಿರ್ಲಿಲ್ಲ, ಬಟ್ ನನಗೂ ಅದೊಂಥರ ವಿಭಿನ್ನವಾಗಿತ್ತು. ಲೈಕ್ ಪರ್ಫಾರ್ಮ್ ಬರೀ ಡೈಲಾಗ್ ಥ್ರೂ ಇರ್ಲಿಲ್ಲ, ಅದು ಬೇರೆ ತರನೇ ಇತ್ತು. ಸೊ ನೀವು ಅಪ್ಪು ಸರ್ ಫ್ಯಾನ್ ಬಾಯ್ ಅಂತ ಹೇಳಿದ್ರಿ ಅಲ್ವಾ? ಸೊ ಅಪ್ಪು ಸರ್ ಯಾವ ಒಂದು ಲಕ್ಷಣ ಇರ್ಬೋದು ಅವ್ರ ಕಡೆನ ನೀವು ತಗೊಂಡಿದ್ದೀರಿ, ಅದನ್ನ ನೀವು ನಿಮ್ಮ ಲೈಫಲ್ಲಿ ಇಂಪ್ಲಿಮೆಂಟ್ ಮಾಡ್ಕೊಂಡಿದ್ದೀರಿ? ಅಂದ್ರೆ ಟ್ರೂ ಆಗಿ ನಾವು ಚಿಕ್ಕ ವಯಸ್ಸಿಂದ ಈ ಡ್ಯಾನ್ಸ್ ಅನ್ನೋದು ನಮ್ಗೆ, ಅಂದ್ರೆ ಥಿಯೇಟರ್ ಅಂದ್ರೆ ನಮ್ಗೆ ಆಕ್ಟಿಂಗು ಒಲವಿತ್ತು. ಬಟ್ ಚಿಕ್ಕ ಮಕ್ಕಳು ಅಂತ ಇದ್ದಾಗ ಮ್ಯಾಕ್ಸಿಮಮ್ ಡ್ಯಾನ್ಸ್, ಎಷ್ಟೊಂದು ಜನಕ್ಕೆ ಡ್ಯಾನ್ಸ್ ಅನ್ನೋದು ಇಷ್ಟ ಆಗುತ್ತೆ. ಸೊ ಆಡಿಯನ್ಸ್ ನೀವು ನೋಡ್ಬೋದು, ಅಪ್ಪು ಸರ್ ಚಿಕ್ಕ ಮಕ್ಕಳು ಫ್ಯಾನ್ ಆಗಿರ್ತಾರೆ. ಸೊ ಅವಾಗಿಂದ ನಮ್ಗೆ ಆ ಡ್ಯಾನ್ಸ್ ಅನ್ನೋದು ಒಲವಾಗಿತ್ತು. ಸೊ ಹಂಗಿಂದ ಬಂದ್ಬಿಟ್ಟಿದೆ. ಸೊ ಅದಾದ್ಮೇಲೆ ನಮ್ಗೆ ಅರಿತಾಗ ನಮ್ಗೆ ಇವಾಗ ಏನ್ ಜ್ಞಾನ ಬರುತ್ತಲ್ವಾ, ಜ್ಞಾನ ಬಂದು ಆಗಿರೋದ್ರಿಂದ ಅಲ್ಲ, ಜ್ಞಾನ ಬರೋದಕ್ಕಿಂತ ಮುಂಚೆನೆ ಆ ಡ್ಯಾನ್ಸ್ ನೋಡಿ ಅಪ್ಪು ಸರ್ ಇಷ್ಟ ಆಗಿತ್ತು. ಸೊ ಅವರು ಡ್ಯಾನ್ಸ್ಗಳನ್ನ ಅದನ್ನ ನೋಡ್ಕೊಂಡು ಬೆಳೆದು ಬಂದಿದ್ದು. ಮತ್ತೆ ನಾವು ಈ ತೆಲುಗು ಅಲ್ಲೂ ಚಿರಂಜೀವಿ ಸರ್ ಅಂತಿದ್ದಾರೆ, ಅವ್ರ ಡ್ಯಾನ್ಸಸ್ನು ಇನ್ಸ್ಪೈರ್ ಆಗಿದ್ವಿ ತುಂಬಾ. ಸೊ ಡ್ಯಾನ್ಸ್ ಅನ್ನೋದು ತುಂಬಾ ಇಷ್ಟ. ರಚ್ಚು ನಿಮ್ಗೆ ಯಾರು ಇಷ್ಟ? ರಚ್ಚು ನಂಗೆ ಡಿ ಬಾಸ್. ಡಿ ಬಾಸ್ ಅಂದ್ರೆ ಇಷ್ಟನಾ ರಚ್ಚು? ಡಿ ಬಾಸ್ ಗುಣಗಳನ್ನ ಸುಮಾರು ಜನ ಹೇಳಿದ್ದಾರೆ. ಅವರು ಸಪೋರ್ಟಿವ್ ವರ್ಕ್ಸ್ ನ ನಮ್ಮ ಸೆಟ್ ಅಲ್ಲಿ ತುಂಬಾ ಜನ ಮಾತಾಡಿದ್ದಾರೆ. ಸೊ ಅಷ್ಟೆಲ್ಲ ಕೇಳ್ಪಟ್ಟಿರೋ ವಿಷಯಗಳೆಲ್ಲ ಕೇಳಿದಾಗ ಆ ವ್ಯಕ್ತಿ ತುಂಬಾ ಒಳ್ಳೆಯವರು. ಮತ್ತೆ ಆ ಸ್ಫೂರ್ತಿ ನಮಗೂ ಸಿಕ್ತು. ಅಂದ್ರೆ ನಾವು ಸಹಾಯ ಆಗ್ಬೇಕು, ಮತ್ತೊಬ್ರಿಗೆ ಸಹಾಯ ಆಗ್ಬೇಕು ಅನ್ನೋದು ಡಿವೋರ್ಸ್ ವಿಷಯದಲ್ಲೂ ಇದೆ. ಸೊ ಹಾಗಾಗಿ ನಾವು ಹಿರಿಯ ಕಲಾವಿದ್ರೆ ಯಾರೇ ಆಗ್ಲಿ, ನಾವು ಈ ತರ ಒಬ್ರು ಅಂತ ಇಲ್ಲ, ಎಲ್ಲರಲ್ಲೂ ಒಂದೊಂದು ಸ್ಫೂರ್ತಿ ತಗೊಳ್ಲೇಬೇಕು. ಇವಾಗ ಯಶ್ ಸರ್ ಬಂದ್ರೆ ಅವ್ರ ಡೆಡಿಕೇಶನ್ ಅಂತ ನೋಡಿ ನಾನು, ಯಾಕಂದ್ರೆ ನಮ್ದ್ರಲ್ಲಿ ಕಿನ್ನಲ್ ರಾಜ್ ಅಂತ ಲಿರಿಕ್ ರೈಟರ್ ಇದ್ದಾರೆ. ಮತ್ತೆ ಇನ್ನೊಂದಷ್ಟು ಸಾಕಷ್ಟು ಅಂದ್ರೆ KGF ಅಲ್ಲಿ ವರ್ಕ್ ಮಾಡಿದವರು ಕೆಲವೊಬ್ಬೊಬ್ರು ಟೆಕ್ನಿಷಿಯನ್ಸ್ ಇದು ಮಾಡಿದ್ವಿ. ಅವ್ರ ಹತ್ರ ನಾನು ಕೇಳ್ತಾ ಹೋದೆ, ಅಂದ್ರೆ ಅಷ್ಟು ಈಸಿ ಅಲ್ಲ ಸರ್. ಯಾಕಂದ್ರೆ ಇವಾಗ ಪ್ಯಾನ್ ಇಂಡಿಯಾ ಮಾಡೋದಕ್ಕೆ ಅಲ್ಲಿ ರಾಜಮೌಳಿ ಅಂತ ದೊಡ್ಡ ದಿಗ್ಗಜರು ನಟರು, ಪ್ರಭಾಸ್ ಅಂತ ಇವ್ರಿಗೆ ಒಂದು ಸುಮಾರು ವರ್ಷ, ಅಂದ್ರೆ ಅವ್ರದ್ದು ಏಜ್ ಸಮ್ವೇರ್ ಅರೌಂಡ್ 35 or 36 ಹಂಗೆ ಕ್ರಾಸ್ ಆಗಿತ್ತು. ಬಟ್ ಇಲ್ಲಿ ಯಶ್ ಸರ್ 30 yearsಗೆ ಅವರು ಅಷ್ಟು ಮಟ್ಟಿಗೆ ಇಂಡಿಯಾ ಲೆವೆಲ್ನ ತಿರುಗಿ ನೋಡಬೇಕು ಅಂದ್ರೆ ಅವ್ರ ಡೆಡಿಕೇಶನ್ ಸಾಕಷ್ಟಿದೆ. ಸೊ ಅವರೆಲ್ಲ ನಾನು ಅದನ್ನೇ ತಗೊಳ್ತಾ ಇದ್ದೆ, ಯಾವ ಥರ ತಗೊಂಡು ಹೋಗ್ತಾರೆ. ಇದು ನನಗೆ ಎಲ್ಲ ಇಂಡಸ್ಟ್ರಿಗೆ ಬರೋ ಎಲ್ಲ ಯುವಕರಿಗೂ ನಾನು ಹೇಳೋದು, ಒಬ್ಬೊಬ್ಬರಲ್ಲಿ ಒಂದೊಂದು ವಿಭಿನ್ನತೆ ಇರುತ್ತೆ. ಇವಾಗ ಸುದೀಪ್ ಸರ್ ಆ್ಯಕ್ಟಿಂಗ್ ಇರ್ಬೋದು. ಸೊ ಅಂದರೆ ವೇರಿಯಸ್ ನಾವು ಎಲ್ಲರದ್ದು ತೊಗೊಂಡು ಕೆಲವೊಂದು ಯಾವ್ದು ಚೆನ್ನಾಗಿರುತ್ತೆ ಅಂತ ಮಾಡ್ಕೊಂಡು ಬಂದಾಗಲೇ ನಾವು ಗೆಲ್ಲಕ್ಕಾಗೋದು ಸಿನಿಮಾ ಇಂಡಸ್ಟ್ರಿಯಲ್ಲಿ. ಸೊ ಹಾಗಾಗಿ ಎಲ್ಲರ ಹತ್ರನೂ ಯಾವ್ದು ಒಳ್ಳೆ ಗುಣಗಳಿರುತ್ತೋ ಅದನ್ನ ತಗೊಬೇಕಾಗುತ್ತೆ. ಸೊ ಈ ಥರ ಪ್ರತಿಯೊಬ್ಬರು ಯಾರು ದೊಡ್ಡವರು ಒಂದು ಮಾತು ಹೇಳಿದ್ದಾರೆ, ಸಮುದ್ರ ಆಳಬೇಕಾದ್ರೂ ತಿಳ್ಕೊಬೋದಂತೆ, ಆದ್ರೆ ಸಿನಿಮಾ ರಂಗದಲ್ಲಿ ತಿಳ್ಕೊಳ್ಳೋದು ತುಂಬಾ ಇದೆ ಅಂತೆ. ಹೌದು, ಅಲಿತಾ ಹೋದಷ್ಟು ತಿಳ್ಕೊಳ್ಳೋದು ಜಾಸ್ತಿ ಅಂತೆ. 24 ಕ್ರಾಫ್ಟ್ಸ್. ಆ 24 ಕ್ರಾಫ್ಟ್ಸ್ ಅಲ್ಲಿ ಎಷ್ಟೋ ಜನ ಬರ್ತಾರೆ, ಅಷ್ಟು ಜನ ಮೈಂಡ್ ಸೆಟ್ ವೇಲ್ ಅಂತೂ ಒಂದಾಗಬೇಕು. ಸೊ ಇಟ್ಸ್ ನಾಟ್ ಅಟ್ ಆಲ್ ಈಸಿ ಜಾಬ್, ತುಂಬಾ ಕಷ್ಟ ಇರುತ್ತೆ. ಅದನ್ನೆಲ್ಲ ಹೊರತುಪಡಿಸಿ ಎಷ್ಟೊಂದು ಹಿಟ್ ಸಿನಿಮಾಗಳು ನಮ್ಮ ಸೀನಿಯರ್ಸ್ ಕೊಟ್ಟಿದಾರಲ್ಲ, ಅದಕ್ಕೆ ಹ್ಯಾಟ್ಸ್ ಆಫ್ ಅಂತ ಹೇಳ್ಬೋದು. ಏನಕ್ಕೆ ಅಂದ್ರೆ ನಾವು ಇಲ್ಲಿ ಬಂದು ಮಾಡ್ತಾ ಇರ್ಬೇಕಾದ್ರೆ ನಮ್ಗೆ ಗೊತ್ತಾಗ್ತಿದೆ, ಓಕೆ ಇಟ್ಸ್ ನಾಟ್ ಈಸಿ. ಗೊತ್ತಿತ್ತು ಇಂಡಸ್ಟ್ರಿ ಅನ್ನೋದು ಸಮುದ್ರ, ಒಂದ್ಸಲ ಇಳಿದ್ಮೇಲೆ ಈಜ್ಲೇಬೇಕು ಅಂತ. ಬಟ್ ಆದ್ರೂ ಕೂಡ ಈಜ್ಬೇಕಾದ್ರೆ ನಾವು ಕೆಲವೊಂದು ಅನ್ಕೊಂಡಿದ್ವಿ, ಎಲ್ಲ ಒಂದ್ಸಲ ಅಟ್ಲೀಸ್ಟ್ ಬೋಟ್ಗಳು ಬರ್ತವೆ, ಹತ್ಕೊಂಡು ಸ್ವಲ್ಪ ದೂರ ಹೋಗ್ಬೋದು ಅಂತ. ಬೋಟು ಇಲ್ಲ, ಏನೂ ಇಲ್ಲ, ಟೈಟಾನಿಕ್ ಶಿಪ್ ತರ ಆಗಿರುತ್ತೆ ಒಂದೊಂದು ಟೈಮು. ಇವಾಗ ಆದ್ರೂ ಏನೋ ಮಾಡ್ತಾ ಇದೀವಿ, ನೋಡ್ಬೇಕು.
ಸರ್ ಏನಂದ್ರೆ ಸಿನಿಮಾ ಅಂತೀರಲ್ವಾ, ಹ್ಮ್. ನಾವು ಕಷ್ಟ ಅನ್ಕೊಂತೀರಿ. ಹ್ಮ್. ಸೊ ಸ್ಟಾರ್ಟಿಂಗ್ ಈ ಕೆಲವೊಂದು ಅಂದ್ರೆ ಬಜೆಟ್ ಇರ್ಬೋದು ಅಥವಾ ಶೆಡ್ಯೂಲ್ ಚೇಂಜ್ ಆಗ್ಬೋದು, ಆ ಟೈಮಲ್ಲಿ ಒಂದ್ ಟೈಮಲ್ಲಿ ನಮ್ಮ ಮನ್ಸಿಗೆ ಬಂದ್ಬಿಟ್ಟೆ ಸೊ ಕಷ್ಟ ಆಗ್ತಿದೆ ಗುರು ಅಂತ ಅನ್ಕೋತೀವಿ. ಬಟ್ ನಾವು ಆ ಎಲ್ಲ ಮುಗಿಸಿ ಆ ಸಿನಿಮಾ ಸ್ಕ್ರೀನ್ ಮೇಲೆ ಬಂದಾಗ ಅದು ಎಷ್ಟು ದಿನ ಓಡುತ್ತೆ ಅಥವಾ ಎಷ್ಟು ಹಿಟ್ ಆಗುತ್ತೆ ಅದು ಸೆಕೆಂಡರಿ. ಬಟ್ ನಾವಾಗಿ ಡೈರೆಕ್ಟರ್ ಆಗಿ ಅಥವಾ ಪ್ರೊಡ್ಯೂಸರ್ ಆಗಿ ಒಬ್ರು ಹೀರೋಯಿನ್ ಆಗಿ ಹೀರೋ ಆಗಿ ನಾವು ಅದನ್ನೆಲ್ಲ ಬಿಟ್ಟು ಒಬ್ಬ ಪ್ರೇಕ್ಷಕ ಆಗ್ಬಿಡ್ತೀರಲ್ಲ ನೋಡ್ಬೇಕಾದ್ರೆ, ನಾವು ಆಡಿಯನ್ಸ್ ಆಗ್ಬಿಡ್ತೀವಿ. ಆಡಿಯನ್ಸ್ ಆಗಿ ಕುತ್ಕೊಂಡು ನೋಡ್ತೀರಲ್ವಾ, ಸೊ ನಾವ್ ಮಾಡಿರೋ ಕಷ್ಟ ಎಲ್ಲ ಹೋಗ್ಬಿಡುತ್ತೆ ಸರ್. ಅಲ್ಲಿ ಏನು ಕಾಣಿಸಲ್ಲ, ಬಟ್ ನಮ್ಗೆ ಕಾಣಿಸೋದು ಒಂದೇ, ನಾವಿಷ್ಟು ಕಷ್ಟಪಟ್ಟು ನಾವು ಖುಷಿ, ಆ ಸಿಹಿ ಅಂತಿರಲ್ವಾ, ಕಹಿ ಆದ್ಮೇಲೆ ಸಿಹಿ, ಆ ಸಿಹಿ ಮಾತ್ರ ಆ ಕಿರುನಗೆ ಸಾಕು ನಮ್ಮ ಜೀವನಕ್ಕೆ. So, ಖಂಡಿತ ನೀವು ಇಷ್ಟು ಕಷ್ಟಪಟ್ಟಿದ್ದೀರಾ, ಸಿನಿಮಾ ಒಂದು ಕಿರುಚಿತ್ರ ತಗೊಂಡ್ಬಂದು ಇವಾಗ ತೆರೆ ಮೇಲೆ ತಗೊಂಡ್ಬರ್ತಾ ಇದ್ದೀರಾ. ಸೊ ಅದ್ರ ಹಿಂದ್ಗಡೆ ಇರುವಂತಹ ಕಷ್ಟ ಆಗಿರ್ಬೋದು ಅದನ್ನೆಲ್ಲ ಮಾಡ್ತು ಒಳ್ಳೆ ಸಕ್ಸಸ್ ಅಂತೂ ಸಿಕ್ಕೇ ಸಿಗುತ್ತೆ. ಯಾಕಂದ್ರೆ ಅಣ್ಣವ್ರ ಆಶೀರ್ವಾದನೇ ನಿಮ್ಗೆ ಸಿಕ್ಕಿದೆ, ಇನ್ಯಾಕ್ ಬಿಡಿ. ಓಕೆನಾ? ಸೊ ನೆಕ್ಸ್ಟ್ ಕ್ವಶನ್ ಹೋಗಲ್ವಾ? ಖಂಡಿತ. ಬೇರೆ ಸರ್, ಇವಾಗ ಈ ಹೊಸ ಹುಡುಗರ ಕ್ವಾಟ್ಲೆ ತಡ್ಕೊಳಕ್ಕೆ ನೀವು ಸೆಟ್ ನಲ್ಲಿ ಎಕ್ಸ್ಟ್ರಾ ಎನರ್ಜಿ ಡ್ರಿಂಕ್ ತಗೊಳ್ತಾ ಇದ್ದೀರಾ? ಮಾವಯ್ಯ ಅದೇ ತಗೊಳ್ತಾ ಇದ್ರಾ? ತಗೊಂಡಿದ್ದೆ, ಒಂದೆರಡು ಬಾರಿ ತಗೊಂಡಿದ್ದೆ. ಆತರ ನಿಮ್ಗೆ ಕ್ವಾಟ್ಲೆ ಕೊಟ್ಟಿರೋದು ಯಾರು ಆ ಲೆವೆಲ್? ಕ್ವಾಟ್ಲೆ ಅಂತಲ್ಲ, ಹ್ಮ್. ಆಗ ನಮ್ಗೆ ಬಿಸ್ನೆಸ್ ಇತ್ತು, ಸ್ಟ್ರೆಸ್, ಇಲ್ಲಿ ಶೂಟಿಂಗು ಇದು ನಡಿಬೇಕು ಅದು ನಡಿಬೇಕು. ಆ ಸ್ಟ್ರೆಸ್ ಫೀಲ್ಗೋಸ್ಕರ ಒಂದೆರಡು ಸರಿ ನಾನು ಆ ರೀತಿ ಎನರ್ಜಿ ಡ್ರಿಂಕ್. ಎನರ್ಜಿ ಡ್ರಿಂಕ್ ಅಂದ್ರೆ ಯಾವ್ದು ಯಾವ್ದು ಹೇಳೋ? ತುಂಬಾ ಇದೆ, ಕೂಲ್ ಡ್ರಿಂಕ್ಸ್ ಕೂಡ ನಾವು ಎನರ್ಜಿ ಡ್ರಿಂಕ್ ಆಗಿ ತಗೋಬಹುದು. ಹೌದಾ? Yeah. ಚೆನ್ನಾಗಿರುತ್ತೆ ರಚನೀನ. ಸೊ ಸರ್ ಎನರ್ಜಿ ಡ್ರಿಂಕ್ ತಗೊಂಡಿದ್ ನಿಮ್ಗೆ ಏನಾದ್ರು ಗೊತ್ತಾಯ್ತಾ? ಜೊತೆಗೆ ನಾನು ಕುತ್ಕೊಂಡು ಎನರ್ಜಿ ಡ್ರಿಂಕ್ ತಗೊಂಡೆ ಅಂತ ಮಾತ್ರ ಹೇಳ್ಬೇಡಿ. ಇಲ್ಲ ಇಲ್ಲ ಇಲ್ಲ, ಸೆಟ್ ಅಲ್ಲಿ ಸೆಟ್ಟಲ್ಲಿ ಅದನ್ನ ಎಂಕರೇಜ್ ಮಾಡೋದೇ ಇಲ್ಲ. ಇವಾಗ ಅಣ್ಣನು ತಗೊಂಡಿದ್ರೆ ಸೆಟ್ ಅಲ್ಲಿ ತಗೊಂಡು, ಇಲ್ಲ ಪಾತ್ರಕ್ಕೆ ಇವಾಗ ಯಾವ್ದೇ ಶೂಟಿಂಗ್ ಟೈಮ್ ಅಲ್ಲ, ಅದನ್ನ ನಾವು ಶೂಟಿಂಗ್ ಅಲ್ಲಿ ಇಲ್ಲ, ಶೂಟಿಂಗ್ ಹೊರತುಪಡಿಸಿ ಅಂದ್ರೆ ಶೂಟಿಂಗ್ ಇವ್ರದ್ದು ನಡೀತಾ ಇರುತ್ತೆ. ನಾನು ಅವಾಗ ಪ್ರೇಕ್ಷಕನಾಗಿ ಸೈಡ್ ಅಲ್ಲಿ ಇರ್ತೀನಿ, ನಮ್ದು ಬೇರೆ ಸ್ಟ್ರೆಸ್ ಇರುತ್ತಲ್ಲ, ಸೊ ಅದರಿಂದ ಅವಾಗ ತಗೊಂಡಿದ್ದಾರೆ ಅಷ್ಟೇ. ಬಟ್ ಪಾತ್ರಕ್ಕೆ ಪಾತ್ರದಲ್ಲಿದ್ದಾಗ ನಾವು ಯಾವ ರೀತಿನೂ ನಿಮ್ ರಿಯಲ್ ಲೈಫ್ ಅಲ್ಲಿ ಕ್ಯಾರೆಕ್ಟರ್ ಕೂಡ ಈ ಸಿನಿಮಾ ತರ ಫುಲ್ ಜಾಲಿನ ಅಥವಾ ಸೈಲೆಂಟ್? ಜಾಲಿ ಅನ್ನೋದಕ್ಕಿಂತ ಕಂಫರ್ಟಬಲ್ ಆಗಿತ್ತು ನನಗೆ. ಅವಾಗಲೇ ಇದ್ದಂಗೆ ಸ್ಕೂಲ್ ತರ ಏನು ಅನಿಸ್ತಿರ್ಲಿಲ್ಲ. ಲೈಕ್ ಕಂಫರ್ಟಬಲ್ ಆಗಿ ಕ್ಲಾರಿಟಿ ಇತ್ತು, ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಅಂತ. ಅಂಡ್ ತುಂಬಾ ನನಗೆ ನಾನು ಎಂಜಾಯ್ ಮಾಡಿದ್ದು ಮೂಮೆಂಟ್ಸ್ ಅಂದ್ರೆ ನನ್ನ ಸಾಂಗ್, ಇವಾಗ ಸಾಂಗ್ ರಿಲೀಸ್ ಆಗಿಲ್ಲ, ಸಾಂಗ್ ಶೂಟಿಂಗ್ ನನಗೆ ತುಂಬಾ ಕಂಫರ್ಟಬಲ್ ಆಗಿತ್ತು. ಮತ್ತೆ ತುಂಬಾನೇ ಖುಷಿ ಸಿಕ್ಕಿರೋ ಡೇಸ್ ಅದು ಶೂಟಿಂಗ್ ಡೇಸ್. ಯಾಕಂದ್ರೆ ತುಂಬಾನೇ ಎಫರ್ಟ್ ಹಾಕಿದ್ವಿ, ಆಲ್ಮೋಸ್ಟ್ 1.5 months ರಿಹರ್ಸಲ್ಸ್ ಹೋಗ್ತಾ ಇದ್ವಿ. ಸೊ ಅಲ್ಲಿ ಮತ್ತೆ ಡ್ಯಾನ್ಸ್ ಭೂಷಣ್ ಮಾಸ್ಟ್ರು ಮತ್ತೆ ವಿನೋದ್ ಮಾಸ್ಟ್ರು ಅಂತ ಅವ್ರಿದ್ರು, ಮತ್ತೆ ರಕ್ಷಿತಾ ಅವ್ರು ಇದ್ರು, ಸೊ ರಮ್ಯಾ ಮ್ಯಾಮ್ ಇದ್ರು ಮಾಸ್ಟರ್ ವೈಫ್. ಸೊ ಅವರೆಲ್ಲ ಒಂಥರ ಜಸ್ಟ್ 2 days ಆಫ್ ಶೂಟ್ ಆಗಿದ್ರು ತುಂಬಾನೇ ಚೆನ್ನಾಗಿತ್ತು. ಯಾಕಂದ್ರೆ ಅಷ್ಟು ಎಫರ್ಟ್ ಸ್ಕ್ರೀನ್ ಮೇಲೆ ನೋಡಿದಾಗ ತುಂಬಾ ಖುಷಿ ಸಿಕ್ತು. ಸೊ ಕಂಫರ್ಟಬಲ್ ಆಗಿತ್ತು, ಲೈಕ್ ಫನ್ ಆಗೇನೆ ಇತ್ತು. ಹೌದು. ಬಮ್ ಚಿಕ್ಕಿ ಬಮ್ ಅಂದ್ರೆ ಏನು? ಅದು ಒಂದು ಎಕ್ಕಷ್ಟು ಪರಿಚಯ. ನಮ್ಮ ಹೇಳಿದ್ರಲ್ಲ ಆಕ್ಚುಲಿ ಪ್ರೋಮೋ ಅಲ್ಲಿ ನೀವು ನೋಡಿರ್ಬೇಕು, ಸರ್ ಹೇಳಿದ್ರು ಅದನ್ನ ಪ್ರೇಕ್ಷಕರೇ ಹೇಳ್ತಾರೆ ಕಣ, ನಿನ್ಗೆ ಯಾಕೆ ಮುಚ್ಕೊಂಡು ಕೆಲಸ ಮಾಡೋ ತರ. ಬಟ್ ನನಗೆ ಅನ್ಸಿದ್ದು ಏನು ಅಂದ್ರೆ, ಇವಾಗ ಸುದೀಪ್ ಸರ್ದು ವೀರಮದೇಕರಿಯಲ್ಲಿ ಜಿಂತ ಅಂತ ಬರುತ್ತೆ ಗೊತ್ತಾ? ಅದ್ರಲ್ಲಿ ಜಿಂತ ಅಂದ್ರೆ ಲಾಟಿ, ಇದು ಅಂದ್ರೆ ಬೇಸು ಅಂತ. ಇದ್ರಲ್ಲೂ ಅಷ್ಟೇ ಬಮ್ ಅಂದ್ರೆ ಬೇಸು, ಚಿತ್ತ ಅಂತ ಏನೋ ಇಟ್ಕೊಂಡು ಅದಕ್ಕೆ ರಿಲೇಟ್ ಮಾಡ್ಬೇಕಷ್ಟೇ. ಸರ್ ನಿಮ್ಗೆ ಬಮ್ ಚಿಕ್ಕಿ ಬಮ್ ಅಂದ್ರೆ ಏನಂತ ಗೊತ್ತಾ ಸರ್? ನಿಮ್ಗೆ ಏನಾದ್ರು ಐಡಿಯಾ ಇದೆಯಾ? ನಮ್ಗೆ ಗೊತ್ತಾಗ್ಲಿ. ಬೇರೆ ಸರ್, ನಿಮ್ಗೆ ಈ ಹೀರೋಯಿನ್ಗೆ ನೀವು ತಂದೆ ಕ್ಯಾರೆಕ್ಟರ್ ಅಂದಾಗ ಅಯ್ಯೋ ಅಂತ ಶಾಕ್ ಆಯ್ತಾ, ಅಥವಾ ನಾನೇ ಹೀರೋ ಆಗಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅನಿಸ್ತಾ? ಇಲ್ಲ, ನಂಗೆ ಒಂಥರ ಒಳ್ಳೆ ಫೀಲ್ ಆಯ್ತು. ಓಕೆ, ಹೀರೋ ಅಂತನಾ ಅಥವಾ ತಂದೆ? ಅಲ್ಲ, ಒಂದ್ ತಂದೆಯಾಗಿ. ಯಾಕಂದ್ರೆ ನನಗೂ ಒಂದ್ ಮಗು ಇದೆ, ಸೇಮ್ ಆಲ್ಮೋಸ್ಟ್ ನನಗೆ ಇನ್ನ ಈಸಿ ಆಯ್ತಲ್ಲ ಮಗಳ ಜೊತೆ ಕಮ್ಯುನಿಕೇಟ್ ಮಾಡೋದು. ಅದು ಬೇರೆ ಕ್ಯಾರೆಕ್ಟರ್ ಆಗಿದ್ರೆ ಇನ್ನೊಂಥರ ನಂಗೆ ರಿಸ್ಕ್ ಆಗ್ತಿತ್ತು. ಈಗ ಮನೇಲಿ ಮಗಳಿರೋದ್ರಿಂದ ಇಲ್ಲಿ ಮಗಳಾಗಿ ಇನ್ನೊಂದ್ ಮಗು ಬಂದ್ರೆ ಇನ್ನ ಕಂಫರ್ಟಬಲ್ ಆಗುತ್ತೆ ನಮ್ಗೆ. ನನಗೆ ಆಕ್ಚುಲಿ ಈಸಿ ಆಯ್ತು. ಈಗ ಸಪೋಸ್ ನಿಮಗೆ ಈ ಹೀರೋಯಿನ್ ಜೊತೆ ಆಕ್ಟ್ ಮಾಡ್ಬೇಕು ಅನ್ಸಿದ್ರೆ ಯಾವ ಹೀರೋಯಿನ್ ಜೊತೆ ಆಕ್ಟ್ ಮಾಡ್ಬೇಕು ಆಸೆ? ನನಗ
ನನಗೆ ಆ ರೀತಿ ಎಲ್ಲ ಏನಿಲ್ಲ. ಸರ್ ಇರುತ್ತೆ ಹೇಳಿ. ಆಹಾ, ಅಂಥದ್ದು ಏನಿಲ್ಲ. ಇರ್ಲಿ ಸರ್, ಬರ್ತಾ ಇದೆ ಆಕ್ಚುಲಿ ಸೇಮ್ ಸೌಂದರ್ಯ ತರ ಒಬ್ರು ಇದಾರೆ, ರೀಲ್ಸ್ ಮಾಡ್ತಾರೆ ತಮಿಳ್ನಾಡವರು. ಅವ್ರು ನಾವು ಟ್ರೈ ಮಾಡಿದ್ವಿ ಈ ಮೂವಿಲಿ ಏನಾದ್ರು ಜಸ್ಟ್ ಒಂದು ಇನ್ವಾಲ್ವ್ಮೆಂಟ್ ಮಾಡಕ್ ಆಗತ್ತಾ ಅಂತ. ಅದು ಬಿಟ್ರೆ ಬೇರೆ ಯಾವ್ದು ಆ ರೀತಿ ಏನಿಲ್ಲ. ಹಾಗಾದ್ರೆ ನಿಮ್ಗೆ ಸೌಂದರ್ಯ ಮ್ಯಾಮ್ ಇಷ್ಟ ಅಂತ ಸೌಂದರ್ಯ ಮೇಡಮ್ ಇಷ್ಟ. ನನಗೆ ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ಪ್ರೀತಿ ಅನ್ನೋದು ಇಷ್ಟ ಇಲ್ಲ. ನಾನು ರಿಯಲ್ ಲೈಫ್ ಅಲ್ಲಿ ನನಗೂ ಇಷ್ಟ ಇಲ್ಲ ಸರ್ ಪ್ರೀತಿ ಅಂದ್ರೆ. ಪ್ರೀತಿ ಅನ್ನೋದಕ್ಕೆ ನಾನು ಯಾಕೆ ಸರ್, ಏನು ಇನ್ಸಿಡೆಂಟ್? ಯಾಕೆ ಪ್ರೀತಿ ಅಂದ್ರೆ ಆಗಲ್ಲ, ಅದರಿಂದ ದೂರ? ನನಗೆ ಮುಂಚೆಯಿಂದನೂ ಅದು ಇಷ್ಟ ಇಲ್ಲ. ಅಂದ್ರೆ ನಿಮ್ಗೆ ಏನಾದ್ರು ಬ್ರೇಕಪ್ ಸ್ಟೋರೀಸ್ ಆತರ ಏನಾದ್ರು ಇದೆಯಾ? ಬ್ರೇಕಪ್ ಅಂದ್ರೆ ಎಷ್ಟು ಸರ್ ನೀವು ಹಂಗಂದ್ಬಿಟ್ಟು ನಾವು ಆಡ್ ಮಾಡ್ಕೊಂಡ್ಬಿಟ್ಟು ಸಿಕ್ಕಾಪಟ್ಟೆ. ಇದೆ, ಸಿಕ್ಕಾಪಟ್ಟೆ ಇದೆ ಬ್ರೇಕಪ್ಸ್. ಯಾವ್ದೋ ಒಂದು ಬ್ರೇಕಪ್ ಸರ್ ನಾವು ಅಷ್ಟೊಂದು ಬ್ರೇಕಪ್ಸ್ ಆಗಿರೋದ್ರಿಂದ ಪ್ರೀತಿನೇ ನಮ್ಗಲ್ಲ ಅಂತ ಹೌದು, ಬಿಟ್ಬಿಡ್ತೀರಾ? ಯಾಕೆಂದ್ರೆ ರಿಯಲ್ ಲೈಫ್ ಅಲ್ಲಿ ನನ್ನ ಕ್ಯಾರೆಕ್ಟರ್ ಇದ್ದಿದ್ದು ಆ ರೀತಿ, ನನ್ನ ಲೈಫ್ ಸ್ಟೈಲ್ ಇದ್ದಿದ್ದು ಆ ರೀತಿ, ಅದನ್ನ ಇಷ್ಟಪಡ್ತಾ ಇರ್ಲಿಲ್ಲ. ಪ್ರೀತಿ ಅನ್ನೋದು ಫಸ್ಟ್ ಕ್ರಶ್ ಆಗಿರ್ಬೋದು, ಫಸ್ಟ್ ಟೈಮ್ ಒಬ್ಬನ ನೋಡಿದಾಗ ಒಂದ್ ಮನ್ಸಿಗೆ ಒಂದು ಭಾವನೆ ಬಂದಿರುತ್ತೆ. ಹೌದು, ಖಂಡಿತ ಅಲ್ವಾ? ಒಂದು ಸ್ಪಾರ್ಕ್ ಅಂತ ಬಂದಿರುತ್ತೆ. ಸೊ ಆ ಮೂಮೆಂಟು ನಿಮ್ ಕಾಲದಲ್ಲಿ ಹೇಗಿತ್ತು? ಆ ವಿಷಯನ ಹೇಳ್ಕೊಂಡ್ರ, ಅವ್ರ ಹತ್ರ ಹಂಚ್ಕೊಂಡ್ರ ಇಲ್ವಾ? ಹಂಚ್ಕೊಂಡೆ. ಅವರು ಸ್ಕೂಲ್ ಬಿಟ್ಬಿಟ್ಟು ಓ ನೀವು ಸ್ಕೂಲಲ್ಲಿ ಇದ್ದಾಗ್ಲೇನೆ 8th ಸ್ಟ್ಯಾಂಡರ್ಡ್ ಅಲ್ಲಿ. ಸರ್, ಈ ಯಂಗ್ ಟೀಮ್ ಜೊತೆ ಕೆಲಸ ಮಾಡ್ಬೇಕಾದ್ರೆ ನಿನ್ ಕಾಲೇಜ್ ದಿನಗಳು ಏನಾದ್ರು ಜಾಲಿ ಮೆಮೊರೀಸ್ ಏನಾದ್ರು ನೆನಪಾಯ್ತಾ? ನನಗೆ ಜಾಲಿ ಮೆಮೊರೀಸ್ ಅನ್ನೋದು ಯಾವ್ದು ಆ ಥರದ್ದಿಲ್ಲ. ಹೋಗ್ಲಿ, ಕಾಲೇಜ್ ಮೆಮೊರೀಸ್, ಒಳ್ಳೆ ಮೆಮೊರೀಸ್ ಇದೆ. ಸರಿ, ಯಾವ್ದಾದ್ರು ಒಂದೆರಡು ಬಿಡಿ ಸರ್ ಪೊಲಿ ಮೆಮೊರೀಸ್ ನಿಮ್ ಇದ್ರಲ್ಲಿ. ಅಂದ್ರೆ ಅದು ಟೂಲ್ ಕೊಟ್ಟಾಗ್ಲೇ ಬಂದಿದ್ರು, ಆ ರೀತಿ ಮೆಮೊರಿ ಬಂತು, ಬೇರೆ ಏನಾದ್ರು ಇಲ್ಲ. ಅಕ್ಕಿ ಬಾಳೆಹಣ್ಣಿಡ್ರಪ್ಪ. ಬ್ಯುಸಿ ಆದಿನಿ, ಮುಂದೆ ಹೋಗ್ರಪ್ಪ.